ಹಲ್ಲೆಲೂಯ. ಪ್ರತಿಯೊಬ್ಬರು ಬೈಬಲ್ ತಗೊಳ್ಬೇಕು. ಅಥವಾ ಒಂದು ವೇಳೆ ಇಲ್ಲ ಅಂತಂದರೆ ಕೇಳಿ ತರಿಸ್ಕೊಡ್ತೀವಿ ನಾವು, ಸರಿನಾ? ಯಾರು ಬೈಬಲ್ ಸಭೆಗೆ ಕಾಣಿಸ್ಕೊಳ್ಬಾರ್ದು. ಇವಾಗ ನಮ್ಮ ವಾಕ್ಯ ನಮ್ಮ ಜೀವಿತಕ್ಕೆ ಆಹಾರ ಹೆಂಗೆ ಪ್ರಾಮುಖ್ಯನೋ ವಾಕ್ಯಗಳು ಅಷ್ಟೇ ಪ್ರಾಮುಖ್ಯ. ಹಲ್ಲೆಲೂಯ. ಯಾಕೆಂದರೆ ಪ್ರತಿಯೊಬ್ಬರು ಪ್ರತಿ ವಾರ ಅಟ್ಲೀಸ್ಟ್ ಓದೋ ಮಕ್ಕಳಿದ್ದರೆ ಪ್ರತಿಯೊಬ್ಬರು ಬೈಬಲ್ ತೆಗೆದುಕೊಳ್ಳ್ರಿ ಕೈಯಲ್ಲಿ. ಪ್ರತಿದಿನ ಬೈಬಲ್ ಓದ್ರಿ, ನಿಮ್ಮ ಮಕ್ಕಳಿಂದ ಓದಿಸ್ಕೊಳ್ರಿ. ಪ್ರತಿಯೊಬ್ಬರು ಸಭೆಗೆ ಬರುವಾಗ ಬೈಬಲ್ ತೆಗೆದುಕೊಂಡು ಬರಲೇಬೇಕು. ಯಾರು ಬೈಬಲ್ ಸಭೆಗೆ ಕಾಣಿಸ್ಕೊಳ್ಬಾರ್ದು. ಹಲ್ಲೆಲೂಯ. ಯಾಕಂದರೆ ಈ ಬೈಬಲ್ ಅನ್ನೋದು ನಮ್ಮ ಜೀವಿತವನ್ನು ಬದಲಿಸೋದಾಗಿದೆ ಇವತ್ತು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ವಾಕ್ಯ ಬಾಕಿ ಹೋಗೋಣ. ಒಂದು ಸಾರಿ ಒಬ್ಬ ವ್ಯಕ್ತಿ ಬೈಬಲ್ ಓದಬೇಕಂತೇಳಿ ಬೈಬಲ್ ಓದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂತೆ. ಅವನು ಓದೋಂಥ ವಿಧಾನ ಸರಿ ಇರೋದಿಲ್ಲ. ಆ ಓದೋಂಥ ವಿಧಾನ ಹೇಗಿತ್ತಂತಂದರೆ, ತೋರಿಸ್ತೀನಿ ಒಂದು ಸೆಕೆಂಡು. ಬೈಬಲ್ ಇರುತ್ತೆ, ಈ ರೀತಿಯಾಗಿ ತಗೊಳ್ತಾರೆ ಕೈಯಲ್ಲಿ, ಕಣ್ಣು ಮುಚ್ಚೋದು, ಹಿಂಗೆ ಓಪನ್ ಮಾಡೋದು ಬೈಬಲ್ನ. ಕಣ್ಣು ಮುಚ್ಚಿ ಒಂದು ಬೆಳ್ಳಿನ ತಗೊಂಡು ಹಿಂಗೆ ಇಡೋದು. ಹಲ್ಲೆಲೂಯ. ಹಿಂಗೆ ಬೆಳ್ಳಿದ ತಕ್ಷಣ ಅವತ್ತು ಅವನು ಯಾವ ವಚನ ಕಾಣುತ್ತೆ ಅದು ಮಾತ್ರ ಓದ್ಕೊಳ್ತಾ ಇದ್ದಂಥ ವ್ಯಕ್ತಿ. ಹಿಂಗೆ ಇದೇ ಕೆಲಸ, ಡೈಲಿ ಬೈಬಲ್ ತಗೊಳ್ಳೋದು, ಕಣ್ಣು ಮುಚ್ಚೋದು, ಬೈಬಲ್ ತೆಗಿಯೋದು, ಒಂದು ಈ ಬಳ್ಳು ತಗೊಳ್ಳೋದು, ಹಿಂಗೆ ಕೈ ಇಡೋದು ಕಣ್ಣು ಮುಚ್ಕೊಂಡು. ಇಟ್ಟಿದ ತಕ್ಷಣ ಅಲ್ಲಿ ಯಾವ ವಚನ ಕಾಣುತ್ತೆ ಅದೇ ಓದ್ಕೊಳ್ಳೋದು. ಇವತ್ತು ಆಯ್ತಪ್ಪ ಬೈಬಲ್ ಓದಿದ್ದೆ, ನಂದು ಮುಗೀತು ಅಂತೇಳಿ ಅಲ್ಲಿ ಮುಗಿಸ್ತಾ ಇದ್ದ. ಹಿಂಗೆ ಒಂದು ದಿವಸ ಏನಾಗುತ್ತೆ ಅಂತಂದರೆ, ಸೇಮ್ ಅದೇ ರೀತಿಯಾಗಿ ಬೈಬಲ್ ತಗೊಳ್ತಾನೆ. ಬೆಳಿಗ್ಗೆ ಎದ್ದು 7 ಗಂಟೆ ಸಮಯಗಳಲ್ಲಿ ಬೈಬಲ್ ತಗೊಳ್ತಾನೆ, ಕಣ್ಣು ಮುಚ್ತಾನೆ, ಓಪನ್ ಮಾಡ್ತಾನೆ, ಕಣ್ಣು ಮುಚ್ಚಿ ಕೈ ಹಿಂಗಿಡ್ತಾನೆ. ಅದರಲ್ಲಿ ಇಟ್ಟಾಗ ವಾಕ್ಯ ಏನಂತ ಬರುತ್ತೆ ಗೊತ್ತಾ? ಇಸ್ಕರಿಯೋತ ಉಲ್ಲಕ್ಕಿಕೊಂಡು ಸತ್ತಂತ ಬರ್ತಂತೆ. ಹಲ್ಲೆಲೂಯ. ಏನಂತ ಬರ್ತಿದ್ರೆ, ಇಸ್ಕರಿಯೋತ ವ್ಯಕ್ತಿ ಉರುಳಕ್ಕಿಕೊಂಡು ಸತ್ತಂತ ವಾಕ್ಯ ಬರುತ್ತೆ. ನೋಡಿ ಒಂದು ಬೇಜಾರಾಗುತ್ತೆ ವಾಕ್ಯ ನೋಡಿದ ತಕ್ಷಣ. ಏನಪ್ಪ ಹಿಂಗೆ ಮಾಡ್ತಾರೆ ವಾಕ್ಯ, ಯಾಕೆ ಹಿಂಗಾಗ್ಬಿಟ್ಟು ಒಂದು ಬೇಜಾರಾಗುತ್ತೆ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಿ ಮತ್ತೆ ಹಂಗೆ ಬೈಬಲ್ ಮುಚ್ಚಿದ, ಮತ್ತೆ ತೆಗೆದ, ಮತ್ತೆ ಕಣ್ಣು ಮುಚ್ಚಿದ, ಮತ್ತೆ ಹಂಗೆ ಕೈ ಇಟ್ಟ. ಅವಾಗ ವಾಕ್ಯ ಏನಂತ ಬರೋದು ಗೊತ್ತಾ? ನೀನು ಹೋಗಿ ಹಾಗೆ ಮಾಡಂತೆ ಬಂತಂತೆ. ಹಲ್ಲೆಲೂಯ. ಏನಲ್ರಿ? ಮೊದಲೇ ಅಂತ ಬಂತ ಹೇಳ್ರಿ, ಮೊದಲು ಇಸ್ಕರಿಯೋತನ ಉರುಳಕ್ಕಿಕೊಂಡಂತ ಬಂತು. ಎರಡನೇದಾಗಿ ಏನಾಯ್ತು? ನೀನು ಹೋಗಿ ಹಂಗೆ ಮಾಡಂತ ಬಂತಂತೆ. ಹಲ್ಲೆಲೂಯ. ಹಂಗೆ ಮಾಡಿ ಅರ್ಥ ಏನದು? ಹೋಗಿ ಉರ್ಲಕ್ಕಂತ ಅರ್ಥ ಅದು, ಹೌದಲ್ವಾ? ಮತ್ತೆ ಇಂತೇನ ಚೆನ್ನಾಗಿ ಇವತ್ತು ಮತ್ತೆ ಬೈಬಲ್ ಮುಚ್ತಾನಂತೆ, ಮತ್ತೆ ತೆಗೆದಂತೆ, ಮತ್ತೆ ಕಣ್ಣು ಮುಚ್ಚಂಗೆ ಕೈ ಇಟ್ಟಂತೆ. ನೀನು ಯಾಕೆ ತಡ ಮಾಡ್ತಿದ್ಯಾ? ಹೋಗಿ ಹೆಂಗೆ ಮಾಡಂತ ಮತ್ತೆ ವಾಕ್ಯ ಬಂತಂತೆ. ಹಲ್ಲೆಲೂಯ. ಯಾಕೆ ಅಂದ್ರೆ ಬೈಬಲ್ ಓದೋ ವಿಧಾನ ಅದಲ್ಲ. ಹಲ್ಲೆಲೂಯ. ಗಟ್ಟಿಗೆ ಹಲ್ಲೆಲೂಯ. ಸತ್ಯವೇದ ಅಂತಂದ್ರೆ ಇದ್ರ ಧ್ಯಾನ ಮಾಡ್ಬೇಕು ಇವತ್ತು. ಇದ್ರ ಅರ್ಥ ನನ್ನ ಭಾಷೆ ಅರ್ಥ ಆಗುತ್ತೆ ನಿಮಗೆ? ಗಟ್ಟಿಗೆ ಹಲ್ಲೆಲೂಯ. ಇನ್ನು ಗಟ್ಟಿಗೆ ಹಲ್ಲೆಲೂಯ. ವಾಕ್ಯನ ಧ್ಯಾನ ಮಾಡ್ಬೇಕು ನಾವು. ಯಾಕಂತಂದ್ರೆ ಬೈಬಲ್ ಮೀನ್ಸ್ ಗಾಡ್ ಇಟ್ ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್. ಬೈಬಲ್ ದೇವರಿಂದ ಬಂದದ್ದು. ಅದು ಮನುಷ್ಯರ ಬರ್ತಿದ್ರು ಕೂಡ ಅದ್ರ ಪ್ರತಿಯೊಂದು ಮಾತುಗಳು ಪವಿತ್ರಾತ್ಮದಿಂದ ಬರೆಯಲ್ಪಟ್ಟಿದೆ ಇವತ್ತು. ಹಲ್ಲೆಲೂಯ. ಯಾಕೆ ಬೈಬಲ್ ಅದು ವಾಕ್ಯ ಅಲ್ಲ, ಅಕ್ಷರವನ್ನು ಅನ್ಕೋದು ನಿಮಗೆ. ಆದರೆ ಅದು ಬರೆಸುವಂತ ಪ್ರತಿಯೊಂದು ಪದಗಳು, ಮಾತುಗಳು ಏನಿದಾವೆ ಎಲ್ಲ ಪವಿತ್ರಾತ್ಮನ ಬರೆದಿದ್ದೇವೆ ಅಂತವೆಲ್ಲ. ಹಲ್ಲೆಲೂಯ. ಯಾಕಂದ್ರೆ ಇನ್ ಆರ್ಡರ್ ಟು ಎಕ್ಸ್ಪೀರಿಯನ್ಸ್ ದ ಗಾಡ್ಸ್ ರಿಮಾರ್ಕಬಲ್ ಬ್ಲೆಸ್ಸಿಂಗ್ ಇನ್ ಅವರ್ ಲೈಫ್, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಕಾಣಬೇಕಂದ್ರೆ ವಾಕ್ಯ ಬಹಳ ಬಹಳ ಪ್ರಾಮುಖ್ಯ ನಮ್ಗೆ. ಹಲ್ಲೆಲೂಯ. ಗಟ್ಟಿಗೆ ಹಲ್ಲೆಲೂಯ. ಯಾಕಂತಂದ್ರೆ ವಾಕ್ಯವನ್ನ ಧ್ಯಾನ ಮಾಡ್ಬೇಕು ಇವತ್ತು. ಯಾಕೆಂತಂದ್ರೆ ಪೌಲನ ಮಾತಾಡ್ತಾರೆ ಬೈಬಲ್ ಅಲ್ಲಿ, ಇನ್ಸ್ಪೈರ್ ಎಂಬ ಒಂದು ಪದ ಇದೆ. ನೀವು ಫಿಲಿಪ್ಪ ಪದಕ್ಕೆ ಓದಿಕೊಳ್ಳುವಾಗ ಉತ್ತೇಜನ ಒಂದು ಪದ ಇರುತ್ತೆ, ಇನ್ಸ್ಪೈರೇಷನ್ ಅಂತ ಹೇಳಿ. ಈ ಪದವನ್ನು ನೀವು ಗ್ರೀಕ್ ಭಾಷೆಯಲ್ಲಿ ತರ್ಜುಮಾ ಮಾಡಿದ್ರೆ ಆ ಪದದ ಅರ್ಥ ಏನ್ ಗೊತ್ತಾ? ಥಿಯೋ ನಿಯೋಸ್ಟಸ್ ಅಂತ ಬರುತ್ತೆ ಗ್ರೀಕ್ ಭಾಷೆ. ಥಿಯೋ ನಿಯೋಸ್ಟಸ್ ಅಂತಂದ್ರೆ, ಥಿಯೋ ಅಂದ್ರೆ ದೇವರು ಅಂತ ಅರ್ಥ, ನಿಯೋಸ್ ಅಂತಂದ್ರೆ ಉಸಿರು ಅಂತ ಅರ್ಥ, ಗಾಡ್ಸ್ ಬ್ರೀತ್ ಅಂತ ಅರ್ಥ. ಅಲ್ಲಿ ಅಂದ್ರೆ ದೇವರ ಉಸಿರು. ಈ ವಾಕ್ಯ ದೇವರ ಉಸಿರು ಅಂತ. ಹಲ್ಲೆಲೂಯ. ಅರ್ಥ ನನ್ನ ಭಾಷೆ ನಿಮಗೆ? ವಾಕ್ಯ ಅಂದ್ರೆ ದೇವರ ಉಸಿರು ಅದು. ಯಾಕಂದ್ರೆ ಮನುಷ್ಯರು ಬದುಕುವುದು ಆಹಾರದಿಂದಲ್ಲ, ಬದಲಾಗಿ ದೇವರ ವಾಕ್ಯದ ಮೂಲಕ ಸತ್ಯನ ತಿಳಿಸ್ತಾರೆ. ಗಟ್ಟಿಗೆ ಹಲ್ಲೆಲೂಯ. ಚಪಾತಿ ಕರ್ತ ಮಾಡಿಕೊಡ್ಸೋಣ. ನೋಡಿ ಈ ಬೈಬಲ್ ಹಿಡ್ಕೊಂಡ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಎಷ್ಟೋ ಬದಲಾಗಿದ್ದಾನೆ. ನಂಬ್ತಿಲ್ವ ನೀವು? ಈ ಬೈಬಲ್ ಯಾವ ವ್ಯಕ್ತಿ ಬೈಬಲ್ ಹಿಡ್ಕೊಳ್ತಾನೆ, ಒಬ್ಬ ಕೊಲೆಗಾರ ಬದಲಾಗಿದ್ದಾನೆ, ಒಬ್ಬ ಮಾಟ ಮಂತ್ರಗಾರ ಬದಲಾಗಿದ್ದಾರೆ, ಒಬ್ಬ ಕಳ್ತ ವ್ಯಕ್ತಿ ಬದಲಾಗಿದೆ. ಯಾಕೆ? ಕಾರಣ ಯಾರು ಹೇಳೋದಕ್ಕೆ? ಈ ಸತ್ಯವೇದ. ಈ ಸತ್ಯವೇದ ಒಂದು ಕಾರಣ. ಹೇಗೆ ಇವತ್ತು ನಾನು ನೀನು ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂದ್ರೆ ಕಾರಣ ಏನು ಗೊತ್ತಾ? ಈ ವಾಕ್ಯ. ನಮ್ಮ ಜೀವಿತ ಚೆನ್ನಾಗಿರ್ಬೇಕಂತ ಕಾರಣ ವಾಕ್ಯ. ಯಾಕಂದ್ರೆ ನೋಡಿ ಬೈಬಲ್ ಪೌಲ ವ್ಯಕ್ತಿ, ಒಬ್ಬ ಕೊಲೆಗಾರ ವ್ಯಕ್ತಿ ಒಂದು ಕಾಲದಲ್ಲಿ ಯಾವಾಗ ಆ ವ್ಯಕ್ತಿ ಬೈಬಲ್ ಹಿಡ್ಕೊಳ್ತಾನೋ ಅವಾಗ ತನ್ನ ಜೀವಿತವನ್ನ ದೇವರಿಗೆ ಸಮರ್ಪಿಸ್ತಾನೆ. ಹಲ್ಲೆಲೂಯ. ಯಾಕಂತಂದ್ರೆ ಬೈಬಲ್ ಅದು ಬರೀ ವಾಕ್ಯ ಅಲ್ಲ, ಅದು ದೇವರ ಜ್ಞಾನ ಅಂತೆ, ಅದು ದೇವರ ಮನಸ್ಸು. ಒಬ್ಬ ವ್ಯಕ್ತಿ ಒಂದು ಮಾತಾಡ್ತಾ ಇಂಗ್ಲಿಷ್ ಅಲ್ಲಿ,
ಬೈಬಲ್ ಇಸ್ ನಾಟ್ ಓನ್ಲಿ ಗಾಡ್ಸ್ ಬುಕ್ ಇನ್ ದ ಮೈಂಡ್ ಆಫ್ ಗಾಡ್ ಅಂತ. ಅಂದ್ರೆ ಬೈಬಲ್ ಅನ್ನೋದು ಬರೇ ಅದು ಬರೇ ದೇವರಲ್ಲ, ಅದು ದೇವರ ಮನಸ್ಸು ಅಂತದೆ. ಈ ವಾಕ್ಯ ದೇವರ ಮನಸ್ಸು ಇದು. ಯಾಕೆ ಈ ದೇವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ದೇವರ ಮನಸ್ಸನ್ನು ದಿನ ದಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಾಗ ನಮ್ಮ ಜೀವಿತ ಏನಾಗುತ್ತೆ ಹೇಳಿ, ಇವತ್ತು ಏನಾಗುತ್ತೆ, ಎಷ್ಟೋ ಬದಲಾಗ್ತೀವಿ ನಾವು. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಸಹಜವಾಗಿ ಪ್ರತಿಯೊಬ್ಬರು ಹೆಂಗಿರ್ತಾರೆ ಅಂತ, ಕೆಲವರು ಬೈಬಲ್ ಸರಿ ಓದಕ್ಕೆ, ಕೆಲವರು ವರ್ಷಕ್ಕೊಂದ ಬೈಬಲ್ ಓದ್ತಿರ್ತಾರೆ. ಹೌದಲ್ಲ, ಈ ಬೈಬಲ್ ಇರುತ್ತೆ, ಚರ್ಚೆ ತರೋದು ತಗೊಂಡೆ ಅಂತ ಗುಣ ಇಟ್ಬಿಡ್ತಾರೆ, ಮುಗೀತು, ವಾರ ಎಲ್ಲ ಅಲ್ಲೇ ಬಿದ್ದಿರುತ್ತೆ ಬೈಬಲ್. ಹೌದಲ್ವಾ? ಇನ್ನ ಕೆಲವರು ಇರ್ತಾರೆ, ಬೈಬಲ್ ಚರ್ಚೆ ಬರೋದು ಇಲ್ಲೇ ಬಿಟ್ಟೋಗೋದು, ಆಮೇಲೆ ಫೋನ್ ಮಾಡೋದು, ಫಾಸ್ಟ್ ಬೈಬಲ್ ಚರ್ಚಾಗೈತೆ. ನೋಡಿ ಜನಗಳು ಹೇಗಿದ್ದಾರೆ, ಇದ್ರ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಏನ್ ಕೊಟ್ಟ ಬರ್ತಿತ್ತು, ಏನ್ ದುಡ್ಡು ಕೊಟ್ಟ ಬರುತ್ತೆ ಅನ್ಕೊಳ್ತಾರೆ ಬಹಳ ಜನ. 200 ರೂಪಾಯಿ ಕೊಟ್ಟ ಬೈಬಲ್ ಕೊಟ್ಟ ಫಾಸ್ಟ್ ಇರ್ಬೋದಿಲ್ಲ ಅಂತ ಹಣ ಕೊಟ್ಟ ತೆಗುತ್ತೆ. ಬಟ್ ಈ ಮಣ್ಣು ಸಿಗೋದು ನಿಮಗೆ. ದೇವರ ವಾಕ್ಯ ಅನ್ನೋದು ಹುಡುಕ್ಬೇಕು ನಾವು ಇವತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಈ ವಾಕ್ಯವನ್ನು ಕೆಲವರು ಹುಟ್ಟಿದಬ್ಬಕ್ಕೆ ಓದೋದು, ಅದು ಕೂಡ ಯಾವ 23 ಓದೋದು, ಸಣ್ಣ ಓದ್ತಿರ್ತಾರೆ. ಹೌದಲ್ಲ, ಹುಟ್ಟಿದಬ್ಬ ಸಣ್ಣ ಓದೋದು, ಆಮೇಲೆ ಸ್ತೋತ್ರ ಮುಗಿತ ಅಲ್ಲಿಗೆ. ಇನ್ನ ಕೆಲವರು ಇರ್ತಾರೆ, ಬೆಳಗ್ಗೆದ್ದಾಗ ಒಂದು ವಾಕ್ಯ ಓದೋದು. ಬಟ್ ಅದಲ್ಲ, ವಾಕ್ಯವನ್ನ ದಿನ 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 ಧ್ಯಾನ ಮಾಡ್ಬೇಕು ನಾವು. ಬರೀ ಓದೋದಲ್ಲ, ಜೊತೆಗೆ ಅದನ್ನ ಅಳವಡಿಸ್ಕೊಳ್ಬೇಕು ಜೀವಿತದಲ್ಲಿ. ಯಾಕಂದ್ರೆ ವಾಕ್ಯ ಅನ್ನೋದು ಮನುಷ್ಯ ಬಹಳ 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 ಪ್ರಾಮುಖ್ಯ. ಹೌದಲ್ವಾ? ನಾನು ಒಂದು ಉದಾಹರಣೆ ಕೊಟ್ಟವಾಗ, ನಾವು 2 ರೂಪಾಯಿ ಹೆಂಗ್ ಹುಡುಕ್ತೀವಿ ಹೇಳ್ರಿ? ಎಷ್ಟು ದುಡ್ಡು? 2 ರೂಪಾಯಿ ಎಷ್ಟು ಹುಡುಕ್ತೀವಿ ನಾವು? ಸ್ವಲ್ಪ ಹೊತ್ತಷ್ಟೇ. ಅದು 2 ಲಕ್ಷ 2 ಕೋಟಿ ಆದ್ರೆ ಸಿಗೋರು ಹುಡುಕ್ತಾ ಇರ್ತೀವಿ. ಹಂಗೆ ದೇವರ ವಾಕ್ಯವನ್ನ ಹುಡುಕಬೇಕು ನಾವು ಇವತ್ತು. ಹಲ್ಲೆಲೂಯಾ. ಯಾಕಂತಂದ್ರೆ ಈ ವಾಕ್ಯವನ್ನ ಯಾವ ವ್ಯಕ್ತಿ ಚೆನ್ನಾಗಿ ಗೊತ್ತನೋ ಅವನು ದೇವರಲ್ಲಿ ತನ್ನ ಚಿತ್ತವನ್ನು ಕಂಡುಕೊಳ್ತಾನೆ. ಅವನ ಜೀವಿತ ಯೋಜನೆ ದೇವರು ತಿಳಿಸ್ತಾನೆ ಆ ವ್ಯಕ್ತಿಗೆ. ಅನೇಕ ಕೆಲವು ಕೈಸಿರ್ತಾರೆ, ಹೆಂಗಿರ್ತಾರೆ ಅಂತಂದ್ರೆ, ಪಾಸ್ ಹತ್ರ ಬರೋದು, ಪಾಸ್ಟೆ ನನ್ನ ಬಾಳಿಗೆ ಏನು ಅದ್ಭುತನೇ ಆಗ್ತಾ ಇಲ್ಲ, ನನ್ನ ಜೀವಿತ ಉದ್ದೇಶನೇ ಏನು ಗೊತ್ತಿಲ್ಲ, ನನಗೆ ಅದಾಗ್ತಲ್ಲ ಇದಾಗ್ತಲ್ಲ ಹೇಳ್ತಾ ಇರ್ತಾರೆ. ಬಟ್ ವಾಕ್ಯ ಓದಲ್ಲ ಅವರು, ಬರೀ ಪಾಸ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ಪಾಸ್ ಬೇಕಿಲ್ಲ ಅಂತ ಆತ್ಮಕ್ಕೆ ತಂದೆ ಸಭಾ ಪಾಲಕರು ಬೇಕೇ ಬೇಕು, ಪ್ರತಿಯೊಬ್ಬರು ಬೇಕೇ ಬೇಕು. ಬಟ್ ವಾಕ್ಯ ಪ್ರಾಮುಖ್ಯ ನಮ್ಗೆ. ನೀನು ವಾಕ್ಯ ಓದಿದ ದೇವ್ರು ನನಗೆ ಅದಾಗಿಲ್ಲ, ನನಗೆ ಇದಾಗಿಲ್ಲ, ನೀನು ಪ್ರಾರ್ಥನೆ ಅದಾಗಿಲ್ಲ, ಅದೆಲ್ಲ ಹೇಳಕ್ ಹೋಗ್ಬಾರ್ದು ನಾವು. ಹೌದಲ್ವಾ? ನಾವು ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಜೀವಿತ ಚಿತ್ತ ಏನೋ ದೇವ್ರು ಗೊತ್ತಾಗುತ್ತೆ, ದೇವ್ರು ನಾನು ತಿಳಿಸ್ಕೊಡ್ತಾನೆ. ಯಾಕಂತಂದ್ರೆ ಗಾಡ್ ವಿಲ್ ಸೇವ್ ಯುವರ್ ಲೆವೆಲ್ ಆಫ್ ಯುವರ್ ಲೈಫ್. ಅಂದ್ರೆ ನೀನು ಬೈಬಲ್ ಧ್ಯಾನ ಮಾಡುವಾಗ ದೇವರು ನಿನ್ನ ಜೀವಿತ ಚಿತ್ತವನ್ನು ನೀವು ತಿಳಿಸ್ತಾನಂತೆ. ನನ್ನ ಜೀವಿತ ಏನಾಗಿರ್ಬೇಕು, ಏನಾಗುತ್ತೆ ಅಂತ ದೇವ್ರನ್ನ ತಿಳಿಸ್ತಾ ಹೋಗ್ತಾ ಸತ್ಯವಾದ ಹೇಳ್ತಾ ಇದೆ. ಯಾಕಂದ್ರೆ ಸತ್ಯವಾದ ನೋಡಿಕೊಳ್ಳುವಾಗ ನಾವು ಆಶೀರ್ವಾದ ಪಡ್ಕೊಳ್ಬೇಕು ಇವತ್ತು. ಹಲ್ಲೆಲೂಯಾ. ಆಶೀರ್ವಾದ ಅಂದ್ರೆ ಏನ್ ಹೇಳ್ರಿ? ಆಶೀರ್ವಾದ ಅಂದ್ರೆ ಏನು? ನಿಮಗೆ ಬೇಕಾ ಬೇಡವಾ? ಜೋರಾಗಿ ಹೇಳ್ರಿ, ಬೇಕಾ ಬೇಡ ಆಶೀರ್ವಾದ? ತಗೊಂಡಿಲ್ಲ ನಿಮ್ಗೆ ಏನ್ ಬೇಡ ಹಂಗೈತಿದೆ. ಆಶೀರ್ವಾದ ಬೇಕಾ ಬೇಡವಾ? ಹಲ್ಲೆಲೂಯಾ. ಆಶೀರ್ವಾದ ಅಂದ್ರೆ ಏನು? ಕಾರ್ಯಗಳು ಒಳ್ಳೇದಂತ ಹೇಳ್ಬೋದು. ಹೌದಲ್ವಾ? ನೋಡಿ, ಯಾಕಂದ್ರೆ ಆಶೀರ್ವಾದ ಅಂತಂದ್ರೆ ನಾವು ನಿಜವಾದ ಆಶೀರ್ವಾದ ಕಂಡುಕೊಳ್ಬೇಕು. ಇವತ್ತು ಒಬ್ಬ ವ್ಯಕ್ತಿ ದೇವರ ಚಿತ್ತವನ್ನು ಅರ್ಥಕೊಳ್ಬೇಕಂತಂದ್ರೆ ಮೊದಲು ದೇವರು ಇರ್ಬೇಕಂತೆ. ಹಲ್ಲೆಲೂಯಾ. ಗಟ್ಟಿ ಹಲ್ಲೆಲೂಯಾ. ನಮ್ಮ ಬಾಳಿನಲ್ಲಿ ಒಂದು ಚಿತ್ತ ಅಥವಾ ಒಂದು ಪರ್ಪೋಸ್ ಏನಿದೆ ನಮ್ಮ ಜೀವಿತದಲ್ಲಿ, ಅದು ನೆರವೇರಬೇಕು. ನಾವೇನ್ ಮಾಡ್ಬೇಕು ಇವತ್ತು? ನಮ್ಮ ಜೀವದ ಉದ್ದೇಶ ಆಗಿರ್ಬೋದು, ಅಥವಾ ನಮ್ಮ ಕುಟುಂಬ ಆಗಿರ್ಬೋದು, ಎನಿಥಿಂಗ್ ಯಾವ್ದೇ ಆಗಿದ್ರು ಕೂಡ ನಮ್ಮ ಪರ್ಪೋಸ್, ನಮ್ಮ ವಿಲ್ ಆಫ್ ಗಾಡ್ ಏನಿದೆ ಅರ್ಥ ಮಾಡಿಕೊಳ್ಬೇಕು, ಅದನ್ನ ಅನುಭವಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು ಗೊತ್ತಿವತ್ತು? ನಾನು 3 ವಿಷಯ ಮುಗಿಸಿಬಿಡ್ತೀನಿ ವಾಕ್ಯವನ್ನ. ಅಲ್ಲಿ ಬಿಡ್ತಾರೆ ನಾವು ಬುಕ್ ಆಫ್ ಪ್ರೊವರ್ಬ್ಸ್, ನಮ್ಮ ಸತ್ಯವಾದ ಭಾಗವನ್ನು, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ದ ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 6. ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನಿಂದ ಮಾಡುವುದನ್ನು ಸಾರಾಗ ಮಾಡುವನು. ನೋಡ್ರಿ, ನಿನ್ನೆಲ್ಲ ನಡವಳಿಕೆಯಲ್ಲಿ ಆತ ಚಿತ್ತಕ್ಕೆ ವಿಧೇಯನಾಗಿರು, ಆತನಿಂದ ಮಾಡಲು ಸಾರಾಗ ಮಾಡುವನು. ನೋಡಿ, ಸಹಜವಾಗಿ ಈ ಪದ ಅರ್ಥ ಹೇಳ್ಬೇಕು. ಈ ವಾಕ್ಯ ಬಂದು ಜ್ಞಾನೋಕ್ತಿ, ಒಬ್ಬ ಸೊಲೊಮೋನ ರಾಜ. ಈ ಸೊಲೊಮೋನ ಬಗ್ಗೆ ನೋಡುವಾಗ, ಈ ಸೊಲೊಮೋನನು ಒಂದು ಕಾಲದಲ್ಲಿ ಅವನು ಅನೇಕ ರೀತಿ ಪಾಪಕ್ಕೆ ಒಳಗಾದ್ರು ಕೂಡ ಕೊನೆಯದಾಗಿ ಅವನು ಸುಮಾರು ಮದುವೆಗಳನ್ನು ಮಾಡಿ ಲೋಕಾಸಿಗೆ ಒಳಗಾಗಿ ಎಲ್ಲ ತಮ್ಮ ಜೀವಿತ ಹಾಳು ಮಾಡ್ಕೊಳ್ತಾನೆ. ಕೊನೆ ಸಮಯಕ್ಕೆ ಬಂದಾಗ ಈ ಜ್ಞಾನೋಕ್ತಿ ಪ್ರಸಂಗ 2 ಪುಸ್ತಕ ವ್ಯಕ್ತಿ ಬರಿತೇನೆ. ಇಲ್ಲಿ ಹೇಳ್ತಾರೆ ಜ್ಞಾನೋಕ್ತಿ ಇನ್ನೆಲ್ಲ ನಡವಳಿಕೆ ಆಸ್ಥಿತಿಗೆ ವಿಧೇಯನಾಗಿರ್ಬೇಕಂತ. ಸಹಜ ಕುಟುಂಬಗಳಲ್ಲಿ, ಕುಟುಂಬ ಅಂತ ಬಂದ ಗಂಡ ಹೆಂಡತಿ ಮಾತು ಕೇಳ ಕುಟುಂಬಗಳಲ್ಲಿ. ಅಂದ್ರೆ ಗಂಡ ಹೆಂಡತಿ ಹೆಂಗದವತ್ತ ನಾನ್ ಚೆನ್ನಾಗಿ ಓದಿದ್ದೆ ಬಿಡು, ನಿನ್ನ ಮಾತು ನಾನೇ ಕೇಳ್ಬೇಕಂತ ಇರ್ತಾರೆ ಕೆಲವು ಕುಟುಂಬಗಳಲ್ಲಿ. ಅದೆಲ್ಲ ಕೆಲವರು ಮಾತು ಅಷ್ಟೇ, ನಾನು ಎಲ್ಲರೂ ಹೋಲಿಸ್ತಾ ಇಲ್ಲ, ಕೆಲವರು. ಯಾಕಂದ್ರೆ ಒಳಗಾಗಲ್ಲ ಕುಟುಂಬದಲ್ಲಿ. ಹೌದಲ್ವಾ? ಕುಟುಂಬಕ್ಕೆ ಯಜಮಾನ ಯಾರು ಹೇಳ್ರಿ? ಕುಟುಂಬಕ್ಕೆ ಯಜಮಾನ ಯಾರು? ಗಂಡ. ಹೌದಲ್ವಾ? ನಾವು ಕುಟುಂಬದ ಒಬ್ಬ ಹೆಂಡತಿ ಮಕ್ಕಳು ತನ್ನ ಗಂಡನಿಗೆ ವಿಧೇಯರಾಗಿರ್ಬೇಕಂತ. ಹಲ್ಲೆಲೂಯಾ. ಅಂದ್ರೆ ಈ ವಾಕ್ಯದ ಅರ್ಥ ಏನ್ ಗೊತ್ತಾ? ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಬೇಕು ನಾವು. ಹಲ್ಲೆಲೂಯಾ. ನನ್ನ ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಅದು ನನ್ನ ಬದುಕಿನಲ್ಲಿ ನನ್ನ ಉದ್ದೇಶ ಏನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಮೊದಲು ಏನಾಗ ಮಾಡ್ಬೇಕು? ದೇವ ಚಿತ್ತಕ್ಕೆ ಒಳಪಡ್ಬೇಕು ನಾವು.
ಹಲ್ಲೆಲೂಯಾ. ಆ ವಾಕ್ಯ ಹೇಳುತ್ತೆ, ಇಂಗ್ಲಿಷ್ ಅಲ್ಲಿ ವಾಕ್ಯ ಹೇಳುತ್ತೆ, ಇನ್ ಆಲ್ ದ ವೇಸ್ ಅಕ್ನಾಲೆಡ್ಜ್ ಹಿಮ್ ಅಂಡ್ ಹಿ ವಿಲ್ ಮೇಕ್ ಯುವರ್ ಪಾತ್ ರೈಟ್. ಅಂದ್ರೆ ನಮ್ಮ ಅಕ್ನಾಲೆಜ್, ನಮ್ಮ ಸಬ್ಮಿಟ್ ಟು ಗಾಡ್ ಅಂತ ಇರುತ್ತೆ ಇಂಗ್ಲಿಷ್ ಬೈಬಲ್. ಸಬ್ಮಿಟ್ ಎವ್ರಿಥಿಂಗ್ ಟು ಗಾಡ್. ನಮಗಿರುವ ಎಲ್ಲವನ್ನ ದೇವರು ಒಪ್ಪಿಸ್ಬೇಕಂತ ಮೊದಲು. ಹಲ್ಲೆಲೂಯಾ. ನಿನ್ನ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತಂದ್ರೆ, ಒಂದು ನಿಜವಾದ ಆಶೀರ್ವಾದವನ್ನ ನಾನು ಹೊಂದಿಕೊಳ್ಬೇಕಂತಂದ್ರೆ ಮೊದಲು ಏನ್ ಮಾಡ್ಬೇಕು ಅಂತ, ನಮಗೆ ಎಲ್ಲವನ್ನ ಸಬ್ಮಿಟ್ ಟು ಗಾಡ್ ಅಂದ್ರೆ ಎಲ್ಲವನ್ನ ದೇವರಿಗೆ ಆತನ ಮೇಲೆ ಹಾಕ್ಬೇಕು. ಇವತ್ತು ಪ್ರತಿಯೊಂದು ಕೂಡ ಚಿಕ್ಕ ಚಿಕ್ಕ ವಿಷಯ ಕೂಡ ದೇವರ ಮೇಲೆ ಹಾಕ್ಬೇಕಂತ ನಾವು ಇವತ್ತು. ಹಲ್ಲೆಲೂಯಾ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯ ಕೂಡ ದೇವರ ಮೇಲೆ ಹಾಕುವಾಗ, ನಮಗಿರುವ ಪ್ರತಿಯೊಂದು ದೇವರ ಮೇಲೆ ಹಾಕುವಾಗ ದೇವ್ರು ಏನ್ ಮಾಡ್ತಾ ಗೊತ್ತಾ, ಅದು ದೊಡ್ಡ ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ. ಹಲ್ಲೆಲೂಯಾ. ಯಾಕಂತಂದ್ರೆ ಈ ಕುಟುಂಬ ಅನ್ನೋದು ಅದು ದೇವ್ರು ಕಟ್ಟಬೇಕು. ಹೌದಿಲ್ಲ, ಮನುಷ್ಯ ಕಟ್ಟಕ್ ಸಾಧ್ಯನೇ ಇಲ್ಲ. ಅದನ್ನ ಮನುಷ್ಯ ಕಟ್ಟಕ ಆಗದೇ ಇಲ್ಲ, ದೇವ್ರು ಕಟ್ಟಬೇಕು. ಕುಟುಂಬ ಅಂತ ಬಂದಾಗ ಪ್ರತಿಯೊಂದು ಕುಟುಂಬ ಮಾತು ವಿಜಯರಾಗಿರ್ಬೇಕು ನಾವು. ಯಾಕಂತಂದ್ರೆ ಒಬ್ಬ ಒಂದು ಮಾತಾಡ್ತ ಒಬ್ಬ ವ್ಯಕ್ತಿ, ಒಬ್ಬ ಸೇವಕರು, ಯು ವಿಲ್ ಸಿ ಗಾಡ್ಸ್ ಹ್ಯಾಂಡ್ ಇನ್ ಆಲ್ ಇಯರ್ ಆಫ್ ಲೈಫ್ ವೆನ್ ಯು ಲೀವ್ ಎವ್ರಿಥಿಂಗ್ ಇನ್ ಗಾಡ್ಸ್ ಹ್ಯಾಂಡ್. ಅಂದ್ರೆ ನಿನಗಿರುವ ಎಲ್ಲವನ್ನ ದೇವರ ಕೈಯಲ್ಲಿ ಬಿಟ್ಟಾಗ ಆತ ಏನ್ ಮಾಡ್ತಾನೆ ಗೊತ್ತಾ, ತನ್ನ ಹಸ್ತದ ಮೂಲಕ ನಮ್ಮನ್ನು ಕಾಪಾಡ್ತಾನೆ ಅಂತೆ. ಹಲ್ಲೆಲೂಯಾ. ನಮಗಿರುವಂತ ಪ್ರತಿಯೊಂದು ದೇವರ ಹಸ್ತ ಇಡಬೇಕು. ಇವತ್ತು ನಾವು ಪ್ರತಿಯೊಂದು ಕೂಡ ಸಣ್ಣ ಸಣ್ಣ ವಿಷಯಗಳು ಬಂದಾಗ ನಾವೇನ್ ಮಾಡ್ಬೇಕು ಹೇಳ್ರಿ, ದೇವರಿಗೆ ಒಪ್ಪಿಸ್ಬೇಕು. ಅದನ್ನ ನಾವು ಆಶೀರ್ವಾದ ಪಡ್ಕೊಳ್ಬೇಕು. ಮೊದಲು ದೇವರಿಗೆ ಸಮಯ ಕೊಡಬೇಕು. ನಾವು ವಾಕ್ಯವನ್ನ ಹೆಚ್ಚಾಗಿ ಧ್ಯಾನ ಮಾಡಬೇಕು. ಒಂದು ಸಾರಿ ಒಬ್ಬ ವ್ಯಕ್ತಿ ಇದ್ದಾವ, ಫೋರ್ಡ್ ಕಂಪ್ನಿ ಕಾರ್ ಕೇಳ್ತಾರೆ. ಫೋರ್ಡ್ ಎಂಬ ಕಾರ್ ಕೇಳಿದ್ರ, ಫಾರ್ಡ್ ಕಂಪ್ನಿ ಕಾರ್ ಅದು. ಒಂದು ಸಾರಿ ಅಮೆರಿಕ ದೇಶದಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಹೊಸದಾಗಿ ಮದುವೆ ಆಗಿರ್ತಾರೆ. ಹೊಸದಾಗಿ ಮದುವೆ ಆದಾಗ ತನ್ನ ಹುಡುಗಿಯವರ ತಂದೆ ಅಳಿ ಅಂತ ಹೇಳಿ ಒಂದು ಫೋರ್ಡ್ ಕಂಪ್ನಿ ಕಾರ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಈ ಫೋರ್ಡ್ ಕಂಪ್ನಿ ಕಾರ್ ಕೇಳಿರ್ಬೋದು, ಒಳ್ಳೆ ಕಂಪ್ನಿ ಕಾರ್, ಮಸ್ತಾಂಗ್ ಅನೇಕ ಬೇರೆ ಬೇರೆ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಅವೆಲ್ಲ. ತನ್ನ ಮಾವ ತನ್ನ ಮಗಳಿಗೆ ಅಳಿಗೆ ಅಂತ ಹೇಳಿ ಒಂದು ಹೊಸ ಕಾರ್, ಫೋರ್ಡ್ ಕಂಪ್ನಿ ಕಾರ್ ಕೊಟ್ಟಿರ್ತಾರೆ. ಅವರಿಬ್ರು ಹೊಸದಾಗಿ ಮದುವೆ ಇದ್ದಾಗ ಸಹಜವಾಗಿ ಹೊರಗೆ ಹೋಗೋದು ಆ ತರ ಇರ್ತದೆ ಗಂಡ ಹೆಂಡತಿ ಮಧ್ಯದಲ್ಲಿ. ಹಂಗೆ ಅವರಿಬ್ರು ಹೊಸ ಕಾರ್ ತಗೊಂಡ್ಕೊಂಡು ಎಲ್ಲ ಸುತ್ತಾಡ್ತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ ಅಂತಂದ್ರೆ, ಒಂದು ಅಡವಿಯಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾರೆ. ಒಂದು ಅಡವಿಯಲ್ಲಿ ಹಂಗೆ ಸುತ್ತಾಡ ಹೋಗ್ತಾ ಇರ್ತಾರೆ. ಅಡವಿಯಲ್ಲಿ ಹೋಗ್ತಾ ಇರುವಾಗ ಸಡನ್ ಕಾರು ನಿಂತೋಗ್ಬಿಡುತ್ತೆ. ಅಡವಿಯಲ್ಲಿ ನಿಂತೋಗ್ಬಿಡುತ್ತೆ. ಸುಮಾರು ಬೆಳಿಗ್ಗೆ 9 ಆಗ ಆ ತರ ಆಗುತ್ತಂತೆ. ಆ ಕಾರ್ ನಿಂತೋಗ್ಬಿಡುತ್ತೆ. ಕಾರಲ್ಲಿ ನಿಂತೋದಾಗ ಅವ್ರು ಅದು ಗಂಡ ಬಂದು ಎಲ್ಲ ಚೆಕ್ ಮಾಡ್ತಾರೆ. ಇಬ್ರು ಇರುತ್ತೆ, ಗಂಡ ಇಬ್ರು ಕೆಳಗೆ ಇಳಿದು ಕಾರೆಲ್ಲ ಬಿಚ್ಚಿ ನೋಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಏನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು, ಯಾಕಂದ್ರೆ ಕಾರ್ ರಿಪೇರಿ ಮಾಡಲ್ಲ. ಹೌದಲ್ಲ, ಗೊತ್ತಾಗಲ್ಲ ಅವ್ರಿಗೆ. ಮತ್ತೆ ಅವ್ರು ಏನು ಮಾಡಿ, ಯಾರು ಸಹಾಯ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ದಾರಿಗೆ ಹೋಗೋರೆಲ್ಲ ಕೇಳ್ತಾರೆ, ಅಣ್ಣ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ನೋಡ್ತಾನೆ ಎಲ್ಲ, ಮತ್ತೆ ನೋಡ್ತಾ ಅವಾಗ ಹಂಗೆ ಅರ್ಥ ಆಗಲ್ಲ. ಎಲ್ಲಿ ಕೆಡ್ಸಿಕ್ ಹೋಗ್ಬಿಡ್ತಾನೆ ವ್ಯಕ್ತಿ. ಹಂಗೆ ಒಬ್ಬೊಬ್ರು ಬಂದು ಎಲ್ಲ ಹಂಗೆ ಮಾಡಿ ಹಾಕ್ತಾರೆ. ಸುಮಾರು ರಾತ್ರಿವರೆಗೆ ಒಂದು ದಿನ ಅಲ್ಲೇ ಇರ್ತಾರೆ ಅವ್ರ ಕಾರ್ ಮುಂದೆನೆ. ಅದೇ ಅವ್ರಿಗೆ ಗೊತ್ತೇ ರಿಪೇರಿ ಮಾಡೋದು. ಬೇರೆ ಕೂಡ ಯಾರು ಸಹಾಯ ಮಾಡಿಲ್ಲ. ಒಂದ್ ವೇಳೆ ಬಂದ್ರು ಕೂಡ ಅವ್ರಿಗೆ ಅದು ಮಾಡಕ್ ಬಂದಿಲ್ಲ. ಹೌದಲ್ಲ, ಸಹಜವಾಗಿ ಫೋನ್ ಇದೆ, ಈ ಫೋನ್ ರಿಪೇರಿ ಮಾಡಕ್ ಬರುತ್ತಾ ದೇವರಿಗೆ ಹೇಳ್ಬೇಕು, ಬರುತ್ತೆ ನನಗೆ ಗೊತ್ತಿಲ್ಲ. ನಾನು ಯಾರ ಬಳಿಗೆ ಹೋಗ್ಬೇಕು, ಫೋನ್ ಕೆಟ್ಟೋದ್ರೆ ಅವ್ರ ಹತ್ರ ಹೋಗ್ಬೇಕು. ಹೌದಲ್ವಾ? ಹಂಗೆ ರಿಪೇರಿ ಕೂಡ ಕಾರ್ ಕೆಟ್ಟೋಗಿದೆ. ಎಲ್ಲ ಯಾರು ನೋಡಿದರೆ ಆಗಿಲ್ಲ, ರಿಪೇರಿ ಆಗಿಲ್ಲ. ಕೊನೆಯದಾಗಿ ಅವ್ರೇನ್ ಗಂಡತಿಗೆ ಸಾಕೋಗ್ಬಿಡುತ್ತೆ. ಅವಾಗ ಅವ್ರಿಬ್ರು ಗಂಡ ಯೋಚನೆ ಏನಾಗಿದೆ ಅಂದ್ರೆ, ಇದನ್ನ ಕಾರ್ ರಿಪೇರ್ ಆಗೋದಿದ್ದು ಇದೇ ಬಿಟ್ಟು ನಾವು ಬೆಳಿಗ್ಗೆ ಬಂದು ಯಾರ ಮೆಕ್ಯಾನಿಕ್ ಕರ್ಕೊಂಡ್ ತಗೊಂಡ ಅಂತ ಆ ಲೆವೆಲ್ ಅವ್ರು ರೆಡಿ ಆಗ್ಬಿಟ್ಟಿದ್ರು. ಅವಾಗ ಆದ್ರೆ ಹೇಳ್ತಿದ್ದು ಒಂದ್ಸರಿ ನೋಡಂತದ್ದು, ಯಾರೊಬ್ರು ಬರ್ತಾರಂಗೆ, ಯಾರೋ ಲಾಸ್ಟ್ ಒಬ್ಬ ವ್ಯಕ್ತಿಯನ್ನ ಯಾರಾದ್ರೂ ಈ ದಾರಿ ಯಾರೇ ಬರ್ಲಿ ಒಂದ್ಸಲ ಅವ್ರು ಹೆಲ್ಪ್ ಕೇಳೋಣ ನಾವು ಅಂತೇಳಿ ಸರಿ ಅಂತೇಳಿ ಹೇಳ್ತಾರೆ. ಸರಿ ಗಂಡ ಅಂತ ಸುಮಾರು ಹೊತ್ತು ಕಾಯ್ತಾ ಇರ್ತಾರೆ ಅವರು. ಹಂಗಿಂತ ಒಂದು ಕಾರ್ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಅವಾಗ ಸುಮಾರು ಒಂದು 60 ವರ್ಷ ಆ ರೀತಿ ಏಜ್ ಇರುತ್ತೆ ಆ ವ್ಯಕ್ತಿಗೆ. ಅವಾಗ ವಯಸ್ಸ ಕಾರಲ್ಲಿ ಮೆಲ್ಲ ಕಾರಾಗಿ ಬರ್ತಾ ಇರ್ತಾನೆ. ಅವಾಗ ಗಂಡ ಹೋಗಿ ಈ ತರ ಕೈ ಅಡ್ಡ ಇಕ್ಕಿ ಮಾತಾಡ್ತಾನೆ ಆ ವ್ಯಕ್ತಿಯನ್ನ. ಮಾತಾಡ್ತಾಗ ಹೇಳಿದ್ರೆ ಆ ವ್ಯಕ್ತಿ ಕಾರ್ ಸೈಡ್ ಹಾಕಿ ಅದಕ್ಕೆ ಅದಂತೆ ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದು ಆ ಗಂಡ ಡಿಬ್ಬಿ ಹೇಳ್ತಾರೆ, ಸರ್ ನಾವು ಬೆಳಗ್ಗೆ ಜಿಲ್ಲೆ ಇದ್ದೀವಿ ಸರ್, ಆ ಕಾರ್ ಕೆಟ್ಟೋಗಿದೆ, ನಮ್ದು ರಿಪೇರಿ ಆಗ್ತಾ ಇಲ್ಲ, ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಸರಿ ಅಂತ ಆ ವ್ಯಕ್ತಿ ಅವಾಗ ವಯಸ್ಸಾಗಿತ್ತು, ಸುಮಾರು 60 ವರ್ಷ. ಮೆಲ್ಲಗೆ ಹೋಗಿ ಮೆಲ್ಲಕ್ಕೆಲ್ಲ ಕಾರ್ ಆದ್ಮೇಲೆ ಆ ಡಿಕ್ಕಿಯಿಂದ ಮುಂದೆ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಜಸ್ಟ್ 52 ಸೆಕೆಂಡ್ ಕಾರ್ ರಿಪೇರಿ ಮಾಡ್ತಾನೆ ವ್ಯಕ್ತಿ. ಜಸ್ಟ್ 52 ಸೆಕೆಂಡ್ ಅಲ್ಲಿ ಕಾರ್ ಅಷ್ಟು ರಿಪೇರಿ ಮಾಡ್ತಾನೆ. ಎಲ್ಲ ಅವಾಗ ಈ ಗಂಡ ಬಿ ಶಾಕ್ ಆಗ್ತಾರೆ. ಯಾಕೆ ರಿಪೇರಿ ಮಾಡೋದು ಗೊತ್ತಾ ವ್ಯಕ್ತಿ, ಆ ಕಾರ್ ತಯಾರಿ ಮಾಡಿ ಓನರ್ ಆತಂತೆ. ಅಲ್ಲಿ ಹೆನ್ರಿ ಫಾರ್ಡ್ ಅಂತ ವ್ಯಕ್ತಿ ಹೆಸರು. ಆ ಫಾರ್ಡ್ ಕಂಪ್ನಿ ಓನರ್ ಅಲ್ಲಿ ಬಂದ ಅದೇ ದಾರಿ ಅವ್ರ ಅದೃಷ್ಟ, ಇಬ್ಬರು ಅದೃಷ್ಟ. ಆ ವ್ಯಕ್ತಿ ಅದೇ ಕಾರಲ್ಲಿ ದಾರಿಯಲ್ಲಿ ಬಂದ ಕಾರಣದಿಂದ ಕೇವಲ 52 ಸೆಕೆಂಡ್ ಅಲ್ಲಿ ಆ ಕಾರ್ ರಿಪೇರಿ ಮಾಡಿದಂತ ವ್ಯಕ್ತಿ ಹೆನ್ರಿ ಫಾರ್ಡ್ ಅಂತ ವ್ಯಕ್ತಿ ಹೆಸರು. ಇವತ್ತು ಪ್ರಪಂಚ ಒನ್ ಆಫ್ ದ ಫೇಮಸ್ ಕಂಪನಿ ಇನ್ ದ ವರ್ಲ್ಡ್. ಅದು ಅಷ್ಟು ಫೇಮಸ್ ಫಾರ್ಡ್ ಕಂಪನಿ ಅಂದ್ರೆ. ಈ ಯಾಕೆ ಹೇಳ್ತೀವಿ ಗೊತ್ತಿದೆ ನನಗೆ, ಸಹಜವಾಗಿ ಎಲ್ಲರೂ ಪ್ರಾಬ್ಲಮ್ ಇದೆ. ಯಾವ ಪ್ರಾಬ್ಲಮ್, ಇವಾಗ ಪ್ರಾಬ್ಲಮ್, ಎಲ್ಲರೂ ಪ್ರಾಬ್ಲಮ್ ಇದೆ ಇವತ್ತು. ಹೌದಲ್ವಾ? ಸಮಸ್ಯೆ ಪ್ರತಿಯೊಬ್ಬರಿಂದ ಇಲ್ಲಂತಲ್ಲ, ಸೊಲ್ಯೂಷನ್ ಕೂಡ ಇದೆ ಇವತ್ತು. ಹಲ್ಲೆಲೂಯಾ. ನೋಡಿ, ಸಹಜವಾಗಿ ಒಂದು ರಿಪೇರ್ ಆದಾಗ ಆ ಕಾರ್ ವ್ಯಕ್ತಿ ಬಂದನೆ ಅದು ರಿಪೇರ್ ಆಯ್ತು. ಹೌದಲ್ವಾ? ಆ ಕಾರ್ ವ್ಯಕ್ತಿ ಯಾರು ಬಂದು ಆಗ್ಲಿಲ್ಲ,
ಆ ಕಾರ್ ಓನರ್ ಬಂದು ತಯಾರು ಮಾಡಿದ ವ್ಯಕ್ತಿ ಬಂದ ತಕ್ಷಣ ನೋಡ್ದ, ಎಲ್ಲಿ ಸಮಸ್ಯೆ ಕಂಡು ಹಿಡ್ದ, ಹಂಗೆ ಗಬ ಗಬಗ ರಿಪೇರ್ ಮಾಡ್ಬಿಟ್ಟ ಅದನ್ನ. ಅಂದ್ರೆ ನೋಡ್ರಿ, ನಮ್ಮ ಜೀವಿತ ಸಮಸ್ಯೆ ಇದೆ ಇಲ್ಲ ಅಂತಲ್ಲ, ಅದನ್ನ ಸರಿ ಮಾಡ್ರಿ ಯಾರು ಹೇಳ್ರಿ? ಯಾರು? ಜೋರಾಗಿ ಹೇಳ್ಬೇಕು, ಯಾರು? ದೇವರು. ಹಲ್ಲೆಲೂಯಾ. ದೇವರು ತನ್ನ ಉಸಿರು ನಮಗೆ ಕೊಟ್ಟಿದ್ದಾನಂತಂದ್ರೆ ನಮ್ಮ ಬಗ್ಗೆ ದೇವ್ರಿಗೆಲ್ಲ ಗೊತ್ತಿರುತ್ತೆ. ಗೊತ್ತಿರುತ್ತಿಲ್ವಾ? ಎಲ್ಲ ಗೊತ್ತಿದೆ ದೇವರಿಗೆ. ನನ್ನ ದೇಹದ ಪ್ರತಿ ಅಂಗಗಳು ದೇವರು ಗೊತ್ತು. ಇವತ್ತು ಗೊತ್ತಿದ್ದಿಲ್ವಾ? ಪ್ರತಿ ಒಂದು ಗಾಳಿలో ಎವ್ರಿಥಿಂಗ್ ಅವರ್ ಪಾರ್ಟ್ಸ್ ಆಫ್ ದ ಬಾಡಿ, ನಮ್ಮ ದೇಹದ ಪ್ರತಿಯೊಂದು ದೇವ್ರಿಗೆ ಗೊತ್ತಿದೆ, ಹೌದಲ್ವಾ? ನಮ್ಮ ಸಮಸ್ಯೆಗಳು ದೇವ್ರು ಗೊತ್ತಿರುತ್ತಿಲ್ವಾ? ಹಿಂದಿರ ಮಕ್ಕತ್ರ ಆರಾಮ ಹಿಂದಿರ ಅಜ್ಜಿ, ನಮ್ಮ ಸಮಸ್ಯೆ ದೇವ್ರು ಗೊತ್ತಿರಲ್ವಾ? ಗಟ್ಟಿಯಾಗಿ ಪುರುಷರು ಗೊತ್ತಿರುತ್ತೆ. ಡೆಫಿನೆಟ್ ಗಾಡ್ ನೋ ಎವ್ರಿಥಿಂಗ್. ದೇವ್ರಿಗೆಲ್ಲ ಗೊತ್ತಿರುತ್ತೆ. ನಾವೇನ್ ಮಾಡ್ಬೇಕು ಗೊತ್ತಾ? ಸಬ್ಮಿಟ್ ಮಾಡ್ಬೇಕು ದೇವರಿಗೆ. ನಮ್ಮ ಸಮಸ್ಯೆ ಏನಿದ್ರು ಕೂಡ ನಾವು ಸಬ್ಮಿಟ್ ಮಾಡ್ಬೇಕು ದೇವರಿಗೆ. ನಮ್ ಏನೇ ಸಮಸ್ಯೆ ದೇವರ ಮೇಲೆ ಹಾಕ್ಬೇಕು ಅದನ್ನ ಮೊದಲು. ಹಲ್ಲೆಲೂಯಾ. ನಾವ್ ಯಾವಾಗ ನಾವು ಸಮಸ್ಯೆ ದೇವ್ರಿಗೆ ಸಬ್ಮಿಟ್ ಮಾಡ್ತೀವಿ, ಅವಾಗ ದೇವ್ರ ಎಲ್ಲವನ್ನ ಮುಂದೆ ದೇವ್ರ ಚಿತ್ರಕ್ಕೆ ವಿಚಾರ ಆಗ್ಬೇಕು. ನಮ್ಗೆ ದೇವರನ್ನು ಮಾತು ಹೇಳ್ತಾ ಅದಕ್ಕೆ ಅದು ಒಳಗಾಗ್ಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ಯಾವಾಗ ದೇವ ಚಿತ್ರಕ್ಕೆ ಒಳಗಾಗ್ತೀವಿ, ಯಾವ ದೇವ್ರ ಏನ್ ಮಾಡ್ತಾ ಗೊತ್ತಾ? ಮಾರ್ಗಗಳನ್ನ ಸಾರಾಗ ಮಾಡ್ತಾನಂತೆ. ಹಲ್ಲೆಲೂಯಾ. ಬೈಬಲ್ ನಿಮ್ಗೆ ಗೊತ್ತಿರೋ ಸನ್ನಿವೇಶ. ಕಪೆರ್ನೌಮ್ ಊರಿಗೆ ಬಂದಾಗ ನೀವು ಮತ್ತೆ ಸುವಾರ್ತೆ 17ನೇ ನೋಡುವಾಗ ಅಲ್ಲಿ 24ನೇ ವಚನದಿಂದ 27 ವಚನ ನೋಡ್ತೇವೆ. ಯೇಸುಸ್ವಾಮಿ ಕಪೆರ್ನೌಮ್ ಹಳ್ಳಿಗೆ ಬಂದಾಗ ಅಲ್ಲಿ ವಾಕ್ಯ ಹೇಳ್ತಾ ಇರ್ತಾರೆ ಜನಗಳಿಗೆ. ನಾವು ಹೆಂಗ್ ಹೇಳ್ತಾ ಇದ್ದೀವಿ ನಿಮಗೆ ಆ ರೀತಿಯಾಗಿ ವಾಕ್ಯ ಹೇಳ್ತಿರುವಾಗ ಆ ಯೆಹೂದ್ಯರು ಸಭೆ ಕಟ್ಟಬೇಕು ಅಂತ ಹೇಳಿ ಒಂದು ದೇವಾಲಯ ಕಟ್ಟೋದಕ್ಕೆ ಅವ್ರು ಪ್ರಾರಂಭ ಮಾಡಿದ್ದಾರೆ. ಅವರು ಒಂದು ತೆರಿಗೆ ಕೇಳ್ತಾರೆ, ಅಂದ್ರೆ ಈ ಟ್ಯಾಕ್ಸ್ ಕೇಳ್ತಾ ಇರ್ತಾರೆ. ಹಣ ಕೊಡಿ ನಮಗೆ, ಸಭೆ ಕಟ್ಟಿ ನಾವು ಗುಡಿ ಕಟ್ಟು ಹಣ ಕೊಡೋದು ಕೇಳಕ್ ಬರ್ತಾರೆ ಯೇಸುಸ್ವಾಮಿ ಬಳಿಗೆ. ಆಗ ಬಂದಾಗ ಯೇಸುಸ್ವಾಮಿ ಮನೆ ಒಳಗೆ ವಾಕ್ಯ ಹೇಳ್ತಾ ಇರ್ತಾನೆ ಕಪೆರ್ನೌಮ್ ಹಳ್ಳಿಯಲ್ಲಿ. ಹೊರಗಡೆ ಪೇತ್ರ ಇರ್ತಾನೆ ಹೊರಗಡೆ. ಅವ್ರು ಬಂದು ಯೆಹೂದ್ಯರು ಬಂದು ಪೇತ್ರನ ಬಳಿ ಹೇಳ್ತಾರೆ, ಪೇತ್ರ, ನೀವು ನಮಗೆ ದುಡ್ಡು ಕಟ್ಟಿ ಕೊಡಲ್ವ? ನೀವು ನಮಗೆ ಹಣ ಕಟ್ಟೋದು, ನೀವು ನಾವು ಸಭೆ ಕಟ್ಟಬೇಕು, ನಮಗೆ ಈ ಟ್ಯಾಕ್ಸ್ ಕೊಡ್ರಿ ಅಂತ ಕೇಳ್ತಾರೆ. ಅವಾಗ ಪೇತ್ರ ಸರಿ ಕೇಳ್ತಾನೆ, ನಮ್ಮ ಗುರುಗಳಿದ್ದಾರೆ ಒಳಗೆ, ಹೋಗಿ ಕೇಳಿಕೆ ಮಾಡಿ ಕೇಳ್ತಾನೆ. ಸರಿ ಅಂತೇಳಿ ಪೇತ್ರ ಒಳಗೆ ಹೋಗ್ತಾನೆ. ಒಳಗಡೆ ಹೋಗಿ ಯೇಸುಸ್ವಾಮಿ ಕೇಳ್ತಾರೆ ಯೇಸುಸ್ವಾಮಿನ, ಸ್ವಾಮಿ ಹಿಂಗೆ ಅವ್ರು ಬಂದಿದ್ದಾರೆ, ಅವ್ರಿಗೆ ಹಣ ಕೊಡ್ಬೇಕಂತೆ, ನಾವು ಇಬ್ರು ಕೊಡ್ಬೇಕಂತ ಹೇಳ್ತಾರೆ. ಸರಿ ಅಂತೇಳಿ ಯೇಸುಸ್ವಾಮಿ ನೀನ್ ಏನ್ ಮಾಡ್ತೀವಿ ಗೊತ್ತಾ? ಈ ಒಂದು ಬಲೆ ತೆಗೆದುಕೊಂಡು ಹೋಗಿ ಒಂದು ಮೀನದ ಉಕ್ಕ ಬರುತ್ತಲ್ಲ ಅದನ್ನ ತಗೊಂಡೋಗಿ ಸಮುದ್ರ ನೀನು ಬಲೆ ಹಾಕು, ಇನ್ನು ಒಂದು ಮೀನ್ ಸಿಗುತ್ತೆ. ಆ ಮೀನು ಬಯಲು ನಾಣ್ಯ ಇರುತ್ತೆ ಅಂತ ಯೇಸುಸ್ವಾಮಿ ಹೇಳ್ತಾನಂತೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಆ ರೀತಿ ಹೇಳಿದಾಗ ಪೇತ್ರ ನೋಡಿ, ಸಹಜವಾಗಿ ಪೇತ್ರ ಕೆಲವು ಅನುಮಾನ, ಕೆಲವು ಪ್ರಾಬ್ಲಮ್, ಅಲ್ಲಿ ಕೆಲವು ಯೋಚನೆ ಬಂದಿರ್ಬೋದು ಅಲ್ಲಿ, ಹೌದಲ್ವಾ? ಸಹಜವಾಗಿ ಇವಾಗ ನಾನು ನಿಮ್ಮನ್ನು ಕೇಳಿದ್ರೆ ನನಗೆ ಕೊಡ್ತಿರ್ಲಿಲ್ವಾ? ನನಗೆ 100 ರೂಪಾಯಿ ಬೇಕು, ನಿಮ್ಮನ್ನು ಕೇಳಿದ್ರೆ ನೀವು ನನಗೆ ಕೊಡ್ತೀರಿ 100 ರೂಪಾಯಿ ಕೊಡ್ತೀರಿ, ಹೌದಲ್ವಾ? ದೇವ್ರ ಏನಂತ ಗೊತ್ತಾ? ಪೇತ್ರ ನೀನು ಹೋಗಿ ಬಲೆ ಹಾಕಿ ಮೀನ್ ತಗೊಂಡು ಮೀನೊಳಗೆ ಒಂದು ನಾಣ್ಯ ತಗೊಂಡು ಬಂದು ಅವ್ರು ಕೊಡಂತ ಹೇಳ್ತಾನೆ. ಅವನು ಇಸ್ರೇಲ್ ದೇಶದಲ್ಲಿ, ನಮ್ಮ ದೇಶದ ಕರೆನ್ಸಿ ಬಂದು ರುಪೀಸ್ ಅಂತ ಹೇಳಿ, ಆ ಇಸ್ರೇಲ್ ದೇಶದಲ್ಲಿ ಅವನು ಶೇಕರ್ಸ್ ಅಂತ ಕರಿತೀವಿ ನಾವು. ಹಾಫ್ ಶೇಕರ್ ಇದು ಕಟ್ಟು 1 ಶೇಕರ್ ಅಂದ್ರೆ 1 ಶೇಕರ್ ಅಂದ್ರೆ 24 ರೂಪಾಯಿ ಲೆಕ್ಕಕ್ಕೆ, 12 ರೂಪಾಯಿ ಲೆಕ್ಕಕ್ಕೆ ಬರುತ್ತದೆ. ದೇವ್ರ ಹಂಗೆ ಹೇಳಿದಾಗ ಈ ಪೇತ್ರ ಒಂದು ಡೌಟ್, ಒಂದು ಕೆಲವು ಅಲ್ಲಿ ಯೋಚನೆ ಬರ್ತದೆ ಪೇತ್ರನಿಗೆ. ಆ ಯೋಚನೆ ಹೇಳಿ ಏನಂತಂದ್ರೆ, ಇವಾಗ ನಾನು ಅಲ್ಲಿ ಅಷ್ಟು ದೂರ ಹೋಗ್ಬೇಕು. ಪ್ರಾಬ್ಲಮ್ ನಂಬರ್ 1 ಏನ್ ಪ್ರಾಬ್ಲಮ್ ಗೊತ್ತಾ? ನಾನು ಅಷ್ಟು ದೂರ ಹೋಗ್ಬೇಕು, ಮೀನ್ ಹಿಡ್ಕೊಂಡ್ ಬರ್ಬೇಕಂತೆ ಒಂದು ಯೋಚನೆ ಬರುತ್ತೆ. ಇದು ಒಂದು ಹೆಂಗೆ ಅಷ್ಟು ದೂರ ಹೋಗ್ಬೇಕಲ್ಲ, ನಾನು ಯಾರನ್ನ ಕೇಳಿದ್ರೆ ಕೊಡಲ್ವ ಅಂತ ಹೇಳಿ ಒಂದು ಯೋಚನೆ ನಮಗೆ ದೇವ್ರು ಹೇಳಿದಾಗ ಪೇತ್ರ 4 ಸಮಸ್ಯೆ ಬರ್ತವೆ, ಒಂದು 4 ಯೋಚನೆ ಬರ್ತವೆ. ಏನ್ ಗೊತ್ತಾ? ಮೊದಲ ಸಮಸ್ಯೆ ಏನ್ ಗೊತ್ತಾ? ಅಷ್ಟು ದೂರ ಹೋಗ್ಬೇಕು, ಮೀನ್ ಹಿಡ್ಕೊಂಡ್ಬಂದು ಬಲೆ ತರಬೇಕಂತ ಒಂದು ಸಮಸ್ಯೆ ಇವನಿಗೆ. ಸಹಜವಾಗಿ ನಾನು ನಿಮ್ಮ 100 ರೂಪಾಯಿ ಕೇಳ್ತೀನಿ, ಕೊಡಲ್ವಾ? ಕೊಡ್ತಿಲ್ವಾ? ಕೊಡ್ತೀರಿ, ಹೌದಲ್ವಾ? ಹಂಗೆ ಯೇಸುಸ್ವಾಮಿ ಸುಮ್ಮನೆ ಅಲ್ಲ, ಹೌದ? ಯೇಸುಸ್ವಾಮಿ ನಾನು ಕೊಡಕ್ಕೆ 1 ರೂಪಾಯಿ ದೇವ್ರು ಕೊಡೋದು, ಯೇಸುಸ್ವಾಮಿ ಕೊಡೋದು ಯಾರು? ಕೊಡ್ತಾರಿಲ್ವಾ? ಕೊಡ್ತಾರೆ. ಅದು ಒಂದು ಸಮಸ್ಯೆ ಪೇತ್ರನಿಗೆ. ಮತ್ತೆ ಇನ್ನೊಂದು ಸಮಸ್ಯೆ ಹೆಂಗೆ ಮುಂದೆ ಇನ್ನೊಂದು ಯೋಚನೆ ಬಂತು. ಏನು ಗೊತ್ತಾ? ಮತ್ತೆ ಇನ್ನೊಂದು ಯೋಚನೆ ಗೊತ್ತಿದೆ ಪೇತ್ರನಿಗೆ. ಪೇತ್ರ ಅವಾಗಲೇ ಎಲ್ಲ ಬಿಟ್ಬಿಡೋಣ, ಅವ್ನು ಮೀನ್ ಹಿಡಿದು ಬಿಟ್ಟಿದ್ದಾನೆ, ಬಲೆ ತಗೊಳ್ಳೋದು ಬಿಟ್ಟು ಎಲ್ಲ ಬಿಟ್ಟು ದೇವ್ರು ಹಿಂಬಾಲಿಸ್ತಾ ಹೋಗ್ತಿದ್ದಾನೆ. ಇವಾಗ ಬಲೆ ತಗೊಳ್ಳೋದು ದುಡ್ಡು ಬೇಕು ಪೇತ್ರನಿಗೆ, ಹೌದಲ್ಲ? ಸುಮ್ಮನೆ ಕೊಟ್ಟ ಬಲೆ ಯಾರಾದ್ರೆ ಅದಕ್ಕೂ ದುಡ್ಡು ಇಡ್ಬೇಕು. ಅದೊಂದು ಮತ್ತೆ ಯೋಚನೆ ಬಂತು ಪೇತ್ರನಿಗೆ. ಮತ್ತೆ ಇನ್ನೊಂದು ಸಮಸ್ಯೆ ಏನು ಗೊತ್ತಾ? ಮತ್ತೆ ಓದ್ತಾನೆ, ಅಲ್ಲಿ ಸಹಜವಾಗಿ ದೇವ್ರು ಹೇಳ್ತಾನೆ, ನೀನು ಬಲೆ ಹಾಕು, 1 ಮೀನ್ ಸಿಗುತ್ತೆ. ಇವಾಗ ಸಮುದ್ರ 1 ಮೀನ್ ಇರ್ತಾವ, ಎಷ್ಟು ಮೀನ್ ಇರ್ತಾವ? ಮನಾರ್ ಇರ್ತಾವ ಅದ್ರಲ್ಲಿ, ಹೌದಲ್ಲ? 1 ಮೀನ್ ಇರಲ್ಲ, ಮನಾರು ಮೀನ್ ಇರ್ತಾವ. ಅದ್ರಾಗ ಯಾವ ಮೀನಾಗ ಮೀನ್ ನಾಣ್ಯ ಇರೋದು ಗೊತ್ತಾಗುತ್ತೆ ನಮಗೆ? ಸಾಧ್ಯನೇ ಇಲ್ಲ. ಅದು ಕೂಡ ಬಾಯಿ ಒಳಗೆ ಇರುತ್ತಂತೆ. ದೇವ್ರು ಹಂಗೆ ಹೇಳ್ತಾನೆ, ಬಾಯಲ್ಲಿ ನಾಣ್ಯ ಸಿಗುತ್ತೆ. ಒಂದ್ ವೇಳೆ ಬಾಯಲ್ಲಿ ನಾಣ್ಯ ಇದ್ರೆ ಆ ಉಕ್ಕು ಅದು ಆ ಮೀನು ಬಂದ ಆ ಉಕ್ಕನ್ನು ಹಿಡ್ಕೊಳುತ್ತಾ? ಸಾಧ್ಯನೇ ಇಲ್ಲ. ಇಂಪಾಸಿಬಲ್ ಅದು ಸಾಧ್ಯನೇ ಇಲ್ಲ. ನೋಡಿ, ಇಷ್ಟು ಸಮಸ್ಯೆ ಪೇತ್ರನೊಳಗೆ. ಇನ್ನು ಮನ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ನೋಡಿ, ಆದ್ರೆ ಈ ಪೇತ್ರ ದೇವರಿಗೆ ವಿಧೇಯನಾದ. ಅಲ್ಲಿ ದೇವ್ರ ಹೇಳ್ದ ಹೋಗಿ ಮೀನ್ ತಗೊಂಡು ಬಂದು ಅದ ನಾಣ್ಯದ ಬಂದು ಅವ್ರಿಗೆ ಕೊಟ್ಟ. ನೋಡಿ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆ ಬರ್ತವೆ, ಇಲ್ಲ ಅಂತಲ್ಲ. ನಾವು ದೇವರಿಗೆ ವಿಧೇಯರಾಗ್ಬೇಕು ಇವತ್ತು.
ನಮ್ಮ ಸಮಸ್ಯೆ ಏನಿದ್ರು ಕೂಡ, ಏನೇ ಸಮಸ್ಯೆ ಬಂದು, ಎಷ್ಟೇ ಪ್ರಾಬ್ಲಮ್ ಇದ್ರು ಕೂಡ ನಾವೇನ್ ಮಾಡ್ಬೇಕು ಹೇಳ್ರಿ, ಎಲ್ಲವನ್ನು ದೇವ್ರಿಗೆ ಸಬ್ಮಿಟ್ ಮಾಡ್ಬೇಕು ಇವತ್ತು. ಹಲ್ಲೆಲೂಯಾ. ನೀನು ಯಾವಾಗ ದೇವರಿಗೆ ಸಬ್ಮಿಟ್ ಮಾಡ್ತೀನಿ, ನಿನಗಿರೋ ಏನೇ ಸಮಸ್ಯೆ ಇದ್ರು ಕೂಡ ದೇವರ ಮೇಲೆ ಹಾಕುವ ದೇವ್ರ ಏನ್ ಮಾಡ್ತಾ ಗೊತ್ತಾ, ಆ ತೀರಿಸ್ತಾನೆ. ಹಲ್ಲೆಲೂಯಾ. ಒಬ್ಬ ಸೇವಕರು ಇದ್ದಾರೆ, ಜಾರ್ಜ್ ಮುಲ್ಲರ್ ಎಂಬುದಾಗಿ. ಈ ಜಾರ್ಜ್ ಮುಲ್ಲರ್ ಎಂಬ ಸೇವಕರು, ಅವರು ಒಬ್ಬ ಒಳ್ಳೆ ಸೇವಕರು, ಅವರು ಒಬ್ಬ ಇವಾಂಜಲಿಸ್ಟ್ ಕೆಲಸ ಸೇವೆ ಮಾಡ್ತಾ ಇದ್ರು. ಈ ವ್ಯಕ್ತಿ ಸುಮಾರು 10,000 ಅನಾಥ ಮಕ್ಕಳು ಸಾಕ್ತಾ ಇದ್ರು. ಈ ವ್ಯಕ್ತಿ ಜಾರ್ಜ್ ಮುಲ್ಲರ್ ಸೇವಕರು ಸುಮಾರು 10,000 ಮಕ್ಕಳನ್ನ ಸಾಕ್ತಾ ಇದ್ರು. ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಆ 10,000 ಮಕ್ಕಳು ಇರ್ತಾರೆ, ಅವ್ರು ಊಟ ಕೊಡೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ, ಎಲ್ಲ ಖಾಲಿ ಆಗಿರುತ್ತೆ. ಸೊ 10,000 ಜನ ಸುಮ್ಮನೆ ಅಲ್ಲ, ಹೌದಲ್ಲ, ಬಹಳ ಅಡಿಗೆ ಬೇಕಾಗುತ್ತೆ ಅವ್ರಿಗೆ. ಜಾರ್ಜ್ ಮುಲ್ಲರ್ ಎಲ್ಲ ಅಡಿಗೆಲ್ಲ ಕಾಲಾಗ್ಬಿಡುತ್ತೆ. ಅಡಿಗೆ ಮಾಡೋದ್ ವ್ಯಕ್ತಿ ಬಂದು ಹೇಳ್ತಾರೆ ಜಾರ್ಜ್ ಮುಲ್ಲರ್ಗೆ, ಫಾಸ್ಟ್ ಜಾರ್ಜ್ ಮುಲ್ಲರ್ ಅವರೇ ಅಡಿಗೆ ಮಾಡಿ ಕ್ಯಾತಿಲ್ಲ, ಒಳಗಡೆ ಎಲ್ಲ ಕಾಲಾಗ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಅವಾಗ ಸರಿ ಅಂತ ಹೇಳಿ ಜಾರ್ಜ್ ಮುಲ್ಲರ್ ಏನ್ ಮಾಡ್ತಾ ಹೇಳಿ, ಒಂದು ಪ್ರಾರ್ಥನೆ ಕೋಣೆ ಇರುತ್ತೆ, ಆ ರೂಮ್ಗೆ ಹೋಗಿ ಮನೆಯಲ್ಲಿ ಪ್ರಾರ್ಥನೆ ಮಾಡಕ್ ಹೋಗ್ತಾನೆ. ಅವಾಗ ಮತ್ತೆ ಅಡಿಗೆ ಮಾಡೋ ವ್ಯಕ್ತಿ ಬಂದು ಹೇಳ್ತಾನೆ, ಅಲ್ಲ ಫಾಸ್ಟ್ ನೀವು ಅಲ್ಲಿನೂ ಅಡಿಗೆ ಎಲ್ಲ ಕಾಲಾಗೈತಿ, ನೀವು ಪ್ರಾರ್ಥನೆ ಮಾಡಕ್ ಹೋಗ್ತಿರ್ಲಿ, ಇವಾಗ ನಿಮ್ಗೆ ಸ್ವಲ್ಪ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಜಾರ್ಜ್ ಮುಲ್ಲರ್ಗೆ. ಅವಾಗ ಆದ್ರೂ ಕೂಡ ನಾವು ಪ್ರೇ ಮಾಡ್ಬೇಕು, ನಾವು ದೇವ್ರ ದಾರಿ ತೋರಿಸ್ತಾರೆ, ನಂಬಿಕೆ ಇರ್ತೀವಿ ಅಲ್ಲಿ ಜಾರ್ಜ್ ಮುಲ್ಲರ್ ನಮ್ಮ ಸೇವಕರಿಗೆ. ಸರಿ ಅಂತ ಹೇಳಿ ಆ ರೂಮ್ ಒಳಗೆ ಹೋಗ್ತಾನೆ. ಮಣ್ಣಲ್ಲಿ ಸುಮಾರು ಹೊತ್ತು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಇನ್ನು ಲಾಸ್ಟ್ ಪ್ರಯಾಣ ಮುಗಿಸುವ ಸಮಯದಲ್ಲಿ ಊಟ ಏನಿಲ್ಲ, ಅಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಒಂದು ಎಲ್ಲ ಖಾಲಿ ಪಾತ್ರೆ ಇದಾವೆ, ಅಡಿ ಎಲ್ಲ ಏನು ಇಲ್ಲ, ಅಲ್ಲಿ ಎಲ್ಲ ಖಾಲಿ ಆಗಿದೆ. ಈ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಾಗ ಎಲ್ಲ ಮಕ್ಕಳು ಊಟ ಕುತ್ಕೊಂಡಿದ್ದಾರೆ. ಊಟ ಕುತ್ಕೊಂಡು ತಟ್ಟೆಲ್ಲ ಮುಂದೆ ಇಟ್ಕೊಂಡಿದ್ದಾರೆ ಮಕ್ಕಳೆಲ್ಲರೂ. ಅವಾಗ ಆ ಮಕ್ಕಳು ಸಣ್ಣ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು 2 ನಿಮಿಷ ಅವ್ರು ಈ ಜಾರ್ಜ್ ಮಕ್ಕಳು ಅಭ್ಯಾಸ ಮಾಡ್ಸಿರ್ತಾನಂತೆ, ಊಟಕ್ಕೆ ಮುಂಚೆ ಪ್ರಾರ್ಥನೆ ಮಾಡ್ಬೇಕು, ಅಭ್ಯಾಸ ಮಾಡ್ಸಿರ್ತಾನಂತೆ. ಎಲ್ಲ ಮಕ್ಕಳು ತಟ್ಟೆ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಪ್ರಾರ್ಥನೆ ಮುಗಿಯೋ ಸಮಯಗಳಲ್ಲಿ ಹೊರಗಡೆ ಒಂದು ಲಾರಿ ಒಳಗೆ ಬರುತ್ತಂತೆ, ಒಂದು ಫುಡ್ ಟ್ರಕ್ ಒಳಗೆ ಬರುತ್ತಂತೆ. ಹಲ್ಲೆಲೂಯಾ. ಆ ಫುಡ್ ಟ್ರಕ್ ಬಂದು ಹೇಳ್ತಂತೆ, ಆ ವ್ಯಕ್ತಿ ಬಂದು ಜಾರ್ಜ್ ಮುಲ್ಲರ್ ಯಾರು ಇಲ್ಲ ಅಂತ ಕೇಳ್ತಾರೆ. ಜಾರ್ಜ್ ಮುಲ್ಲರ್ ಅಂದ್ರೆ ಯಾರು ಇಲ್ಲಿ, ಅವ್ರನ್ನ ನೋಡ್ಬೇಕಂತ ಹೇಳ್ತಾನೆ. ಅಡಿಗೆ ಮಾಡೋ ಮತ್ತೆ ಅದ್ರೊಳಗಪ್ಪ ಪ್ರಯ ಮಾಡ್ತಾರೆ ಹೋಗು ಅಂತ ಸಿಟ್ಟಾಗ, ಅಂದ್ರೆ ಅವ್ನಿಗೆ ಬೇಗ ಸಿಟ್ಟಾಗೈತೆ. ಯಾಕಂದ್ರೆ ಅಡಿಗೆ ಇಲ್ಲ ಅಲ್ಲಿ, ಅಡಿಗೆ ಊಟ ಬೇಕಾದ್ರೆ ಏನ್ ಮಾಡ್ಬೇಕು, ಮಾಡಿ ತಿನ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಅಡಿಗೆ ಬರುತ್ತಾ ಅಂದ್ರೆ ಅಷ್ಟು ಕೋಪ ಇದೆ ಅವನು ಎಲ್ಲಿ ಅಡಿಗೆ ಮಾಡೋ ವ್ಯಕ್ತಿ. ಆ ಜಾರ್ಜ್ ಮುಲ್ಲರ್ ವ್ಯಕ್ತಿ ಹೋಗ್ತಾನೆ, ಹೋಗಿ ಹೇಳ್ತಾನೆ ಆ ವ್ಯಕ್ತಿಗೆ, ಸರ್ ಇಲ್ಲಿ ಮದುವೆ ಐತೆ ನಮ್ದು, ಆ ಹುಡುಗವ್ರಪ್ಪ ಇವಾಗ ಸತ್ತೋಗ್ಬಿಟ್ಟ, ಅಡಿಗೆಲ್ಲ ವೇಸ್ಟ್ ಆಗುತ್ತೆ ಅಂತ ನಿಮ್ಗೆ ತಂದು ಕೊಡಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈಗ ಹಲ್ಲೆಲೂಯಾ. ನೋಡ್ರಿ, ನಮ್ಮ ಜೀವಿತಕ್ಕೆ ಕೆಲವು ಸನ್ನಿವೇಶಗಳು ಬಂದಾಗ ಅನೇಕ ಸಮಸ್ಯೆ ಇದೇವಿಲ್ಲ ಅಂತಲ್ಲ, ಪ್ರಾರ್ಥನೆ ಮಾಡುವಾಗ, ದೇವರಿಗೆ ವಹಿಸುವಾಗ ದೇವರು ಖಂಡಿತ ಕಾರ್ಯ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಜಾರ್ಜ್ ಮುಲ್ಲರ್ ಸಹಜವಾಗಿ ನಾವು ಏನೋ ಸಮಸ್ಯೆ ಏನ್ ಮಾಡ್ತೀವಿ, ನಾವು ಫೋನ್ ಮಾಡಿ 10,000 ಕೊಡು ನನಗೆ, ಅದು ಕೊಡು ಇದು ಕೊಡು ಅಂತ ಫೋನ್ ಮಾಡಿ ಕೇಳ್ತಾ ಇರ್ತೀವಿ. ಅದು ಸಹಜವಾಗಿ ಜನಗಳು ಮಾಡೋದು ಕೆಲಸ. ಬಟ್ ಜಾರ್ಜ್ ಮುಲ್ಲರ್ ಏನ್ ಮಾಡೋದು ಗೊತ್ತಾ, ಸಮಸ್ಯೆ ಇದೆ, 10,000 ಮಕ್ಕಳು ಊಟ ಹಾಕ್ಬೇಕು, ಸುಮ್ಮನೆ ಅದು ಎಷ್ಟು ಬೇಕಾಗುತ್ತೆ, ಎಷ್ಟು ಸುಮಾರು ಬ್ರೆಡ್ ಬೇಕು, ಸುಮಾರು ಜಾಮ್ ಬೇಕಾಗುತ್ತೆ. ಈ ವ್ಯಕ್ತಿ ಏನ್ ಮಾಡೋದು ಗೊತ್ತಾ, ದೇವರ ಅಲ್ಲಿ ಪ್ರಾರ್ಥನೆ ಕೋಣೆ ಹೋಗಿ ಪ್ರಾರ್ಥನೆ ಮಾಡ್ದ ಅಷ್ಟೇ. ಅಲ್ಲಿ ಅಂದ್ರೆ ಆ ವ್ಯಕ್ತಿ ದೇವರ ಮೇಲೆ ಸಬ್ಮಿಟ್ ಆದ, ಅವನು ಇರುವಂತ ಪ್ರತಿ ದೇವರ ಮೇಲೆ ಹಾಕಿದ, ದೇವರ ಮಾಡೋದು ಗೊತ್ತಾ, ದೊಡ್ಡ ಕಾರ್ಯ ಮಾಡ್ತಾ ಇತ್ತು. ಹಲ್ಲೆಲೂಯಾ. ಅಂದ್ರೆ ನಮ್ಮ ಬಾಳ್ನಲ್ಲಿ ಕೂಡ ಇವತ್ತೊಂದು ಕಾರ್ಯ ಆಗ್ಬೇಕಂದ್ರೆ, ನಮ್ಮ ಜೀವಿತ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ಎಲ್ಲವನ್ನ ದೇವರ ಮೇಲೆ ಹಾಕ್ಬೇಕಂತೆ. ಹಲ್ಲೆಲೂಯಾ. ಮೊದಲನೇದೇನು ಗೊತ್ತಾ, ಎಲ್ಲವನ್ನ ದೇವರ ಮೇಲೆ ಹಾಕ್ಬೇಕು, ಎಲ್ಲವನ್ನ ದೇವ್ರ ಸಬ್ಮಿಟ್ ಮಾಡ್ಬೇಕು ಇವತ್ತು. ಹಲ್ಲೆಲೂಯಾ. ನಾವು 2 ವಿಷಯಕ್ಕೆ ಹೋಗ್ತೀನಿ ಬೇಗ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. The book of Galatians chapter 5 verse 16. ಏನಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಪಾವದ ಅಭ್ಯಾಸಗಳನ್ನು ಸಾಕು. ಇಲ್ಲಿ ವಾಕ್ಯ ಹೇಳುದು ನೋಡ್ರಿ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನಿಮ್ಮ ಶರೀರ ಪಾವದ ಅಭಿಲಾಷೆಗಳು ಎಷ್ಟು ಮಾತ್ರ ನೆರವೇರಿಸುವುದಿಲ್ಲ. ಬೈಬಲ್ ಒಬ್ಬ ವ್ಯಕ್ತಿ ಇದ್ದಾನೆ ನೋಡಿ, ಸಹಜವಾಗಿ ಮನುಷ್ಯ ಶರೀರದಾಸೆಗಳು ಬಹಳ ಇರ್ತಾರೆ, ಹೌದಲ್ವಾ? ಸಹಜ ಶರೀರದಾಸೆ ಅಂದ್ರೆ ಏನ್ ಗೊತ್ತಾ, ಒಳ್ಳೆ ಬಟ್ಟೆ ಉಟ್ಕೊಳ್ಬೇಕು ಶರೀರದಾಸೆ, ಚೆನ್ನಾಗಿರ್ಬೇಕು ಶರೀರದಾಸೆ, ಒಳ್ಳೆ ಬಟ್ಟೆ ಉಟ್ಕೋಬೇಕು, ದೇಹಕ್ಕೆ ಒಳ್ಳೆ ಊಟ ಹಾಕ್ಬೇಕು, ಶರೀರದಾಸೆ ಸಹಜ ಇರ್ತವೆ. ನಮ್ಮ ಶರೀರದ ಆಶೆಗಳನ್ನ ಕೊಲ್ಲಬೇಕಂತ ನಾವು ಮೊದಲು. ಯಾಕಂದ್ರೆ ಮನುಷ್ಯನಿಗೆ ಆಶೀರ್ವಾದ ಬೇಕಾದಂದ್ರೆ ಪವಿತ್ರಾತ್ಮ ತುಂಬಲ್ಪಡ್ಬೇಕು ವ್ಯಕ್ತಿ. ಹಲ್ಲೆಲೂಯಾ. ಗಟ್ಟಿ ಹಲ್ಲೆಲೂಯಾ. ನಿನ್ನ ಆಶೀರ್ವಾದ ಕಾಣಬೇಕಾದ್ರೆ ನಿನ್ನ ಬಾಳಿನಲ್ಲಿ, ನಿನ್ನ ಬದುಕಿನಲ್ಲಿ ನಾವು ಪವಿತ್ರಾತ್ಮ ಅನುಸರಣೆ ನಡಿಬೇಕಂತ ವಾಕ್ಯ ಹೇಳ್ತಾ ಇದೆ. ಶರೀರದ ಆಸೆ ಅಂತಂದ್ರೆ ಬೈಬಲ್ ವ್ಯಕ್ತಿ ಇದ್ದಾನೆ, ಏಸಾವ ಎಂಬುದಾಗಿ. ಯಾರು ಹೇಳಿ ಏಸಾವ, ಎಲ್ಲ ಬಾಯ್ತಾರೆ, ಯಾರು ಹೇಳ್ರಿ ಏಸಾವ. ಈ ವ್ಯಕ್ತಿ ಯಾಕೋಬನ 2 ಮಕ್ಕಳು, ಇಸಾಕನಿಗೆ ಯಾಕೋಬ ಏಸಬ್ 2 ಮಕ್ಕಳು ಇರ್ತಾರೆ. ಈ ಏಸವ್ ಏನ್ ಮಾಡ್ತಾನೆ ಗೊತ್ತಾ, ಆ ಗುಗ್ರಿಗೋಸ್ಕರ ತನ್ನ ಜ್ಯೇಷ್ಠ ಪುತ್ರನ ಬಿಟ್ಕೊಡ್ತಾನಂತೆ ತಮ್ಮನಿಗೆ. ಆ ತಮ್ಮ ಗುಗ್ರಿ ತಂದಿರ್ತಾರೆ, ಆ ಗುಗ್ರಿಗೋಸ್ಕರ ಅವನೊಂದು ಹಿರಿತನವನ್ನ, ಅಂದ್ರೆ ಜ್ಯೇಷ್ಠ ಪುತ್ರರಾಗಿದ್ದ ಅವನು ಆ ದೊಡ್ಡದನ್ನ ಬಿಟ್ಕೊಟ್ಟು ಆ ಗುಗ್ರಿಗೋಸ್ಕರ ಆಸೆ ಪಟ್ಟು ಅವನೆಲ್ಲ ಬಿಟ್ಕೊಟ್ಬಿಡ್ತಾನೆ. ಆದ್ರೆ ಕೊನೆ ದಿವಸ ಏನಾಗುತ್ತೆ ಅಂದ್ರೆ, ದೇವರು ಇಸಾಕ ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಾಗ ಈ ಯಾಕೊಬ್ಬ ಮೋಸ ಮಾಡ್ತಾನೆ ತನ್ನ ಅಣ್ಣನಿಗೆ. ಮೋಸ ಮಾಡಿ ಆಶೀರ್ವಾದ ಪಡ್ಕೊಳ್ತಾರೆ, ಅದು ಅನ್ಫೇರ್, ಖಂಡಿತ ತಪ್ಪೋದು. ಯಾಕಂದ್ರೆ ಒಬ್ರು ಮೋಸ ಮಾಡಿ ಖಂಡಿತ ತಪ್ಪೋದು. ಯಾವ್ದು ಮೋಸ ಯಾಕಾಗಿರ್ಬೋದು ಹೇಳಿ,
ಯಾಕಾಗಿರ್ಬೋದು ಮೋಸ ಯಾಕಾಗಿರ್ಬೋದು ಹೇಳ್ರಿ? ಮೊದಲೇ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಯಾಸವ ಆಶೀರ್ವಾದ ಕಳ್ಕೊಂಡಿದ್ದಾನೆ ಮೊದಲೇ, ಹೌದಲ್ವಾ? ಮೊದಲು ಆಶೀರ್ವಾದ ಅವನ ಆಶೀರ್ವಾದ ಈಗಂತ ಅನಿಸ್ಬಿಟ್ಟಿದ್ದಾನಂತೆ ಯೇಸವ. ಮೊದಲು ಅವನು ಜಸ್ಟ್ ಆ ಗುಗ್ಗರಿಗೋಸ್ಕರ ಆಸೆ ಪಟ್ಟು ತನ್ನ ಹಿರಿತನವನ್ನೆಲ್ಲ ಬಿಟ್ಕೊಟ್ಬಿಟ್ಟ ಅವನು. ಅಂದ್ರೆ ಅವನು ಆ ಕಾರಣದಿಂದ ದೇವ್ರು ಏನ್ ಮಾಡ್ತಾ ಗೊತ್ತಾ? ಅವ್ನು ಮೋಸ ಆಗಿದ್ರು ಕೂಡ ಆಶೀರ್ವಾದ ಯಾಕೊಬ್ಬನಿಗೆ ಸಿಗುತ್ತೆ ಅಲ್ಲಿ. ನೋಡ್ರಿ, ನಮಗೆ ಕೆಲವು ಸಾರಿ ನಾವು ಶರೀರ ಭಾವ ಒಳಗಾಗ್ತಾ ಇರ್ತೀವಿ ಕೆಲವು ಸಾರಿ. ಅಂದ್ರೆ ಲೋಕ ನೋಡಿ, ಯೌವನಸ್ಥರಾಗಿರ್ಬೋದು, ಅನೇಕ ಯೌವನಸ್ಥರು ಲೋಕ ಎಲ್ಲ ಶರೀರ ಭಾವಕ್ಕೆ ಒಳಗಾಗಿ ನಮ್ಮನ್ನ ಹಾಳು ಮಾಡ್ಕೊಳ್ತಾ ಇರ್ತೀವಿ. ಹಂಗ್ ಮಾಡ್ಬೋದು. ನಾವು ಆಶೀರ್ವಾದ ಪಡ್ಕೊಳ್ಬೇಕಂತಂದ್ರೆ ಪವಿತ್ರಾತ್ಮ ತುಂಬಾ ಪಡ್ಬೇಕು ಒಬ್ಬ ವ್ಯಕ್ತಿ. ಹಲ್ಲೆಲೂಯ. ನೀವು ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಪವಿತ್ರಾತ್ಮ ತುಂಬಾ ಪಡ್ಬೇಕಂತ ಹೇಳ್ರಿ. ಎಲ್ಲ ಕೈ ಕೊಟ್ಟು ಹೇಳ್ಬೇಕು, ಪವಿತ್ರಾತ್ಮ ತುಂಬಾ ಪಡಬೇಕು. ಈ ವಾಕ್ ಇನ್ ದ ಸ್ಪಿರಿಟ್ ಆಫ್, ನಾವು ವಾಕ್ಯದಲ್ಲಿ ಬೆಳಿಬೇಕಂದ್ರೆ ಪವಿತ್ರಾತ್ಮ ಬೆಳೆಯಲ್ಪಡಬೇಕಂತ ಇವತ್ತು. ಹಲ್ಲೆಲೂಯ. ಪವಿತ್ರಾತ್ಮ ಬಹಳ ಬಹಳ ಪ್ರಾಮುಖ್ಯ. ವಾಕ್ಯ ಹೇಳುತ್ತೆ ಪವಿತ್ರಾತ್ಮವನ್ನ ದಾರಿ ನಡೆಸ್ತಂತ ವಾಕ್ಯ ಹೇಳ್ತದೆ ಇವತ್ತು. ಪವಿತ್ರಾತ್ಮ ಗೈಡೆನ್ಸ್ ಕೊಡ್ತಾನಂತೆ. ಹಲ್ಲೆಲೂಯ. ನೀವು ಅಪೊಸ್ತಲರ ಕೃತ್ಯ 16 ಅಧ್ಯಾಯಕ್ಕೆ ಬಂದಾಗ ಒಂದು ಸನ್ನಿವೇಶ ಇತ್ತು ಪೌಲನ ಜೀವಿತದಲ್ಲಿ. ಪೌಲ ಒಂದ್ಸಾರಿ ಏಷ್ಯಾ ಎಂಬ ಒಂದು ಟರ್ಕಿ ದೇಶ, ಒಂದು ಏಷ್ಯಾದ ಒಂದು ಪ್ರಾಂತ ಇದೆ. ಟರ್ಕಿ ದೇಶದಲ್ಲಿ ಏಷ್ಯಾ ಅಂತ ಒಂದು ಊರು ಇದೆ. ಆ ಊರಿಗೆ ಸುವಾರ್ತೆ ಹೋಗ್ಬೇಕಂತಲ್ಲಿ ಸೀಲನನ್ನ, ತಿಮೋತಿ, ಲೂಕ 4 ಜನನ್ನ ಸೇರಿ ಹೋಗ್ಬೇಕಂತ ಅವ್ರು ಅನ್ಕೊಂಡಿರ್ತಾರೆ. ಹೋಗ್ಬೇಕಂತೇಳಿ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಬೇಗ ಹೋಗ್ಬೇಕು ರೆಡಿ ಆದಾಗ ರಾತ್ರಿ ಸಮಯ ಪವಿತ್ರಾತ್ಮ ಬಂದು ನೀನು ಹೋಗ್ಬಾರ್ದಾರೆ ಅಂತ ಅಡ್ಡಿ ಮಾಡ್ತಂತ ಅವ್ರಿಗೆ. ಸರಿ ಬಿಡು, ಪವಿತ್ರಾತ್ಮ ಅಡ್ಡಿ ಮಾಡ್ತಂತೇಳಿ ಹೋಗೋದಿಲ್ಲ ಅವರು. ಮತ್ತೆ ಇನ್ನೊಂದ್ ದಿನ ಬರುತ್ತೆ, ದೇವ್ರು ಮತ್ತೆ ಒಂದು ಕನಸು ಕೊಡ್ತಾನೆ. ಮತ್ತೆ ಇನ್ನೊಂದು ಹೋಗ್ಬಂತ ಪ್ಲಾನ್ ಆಗ್ತಾರೆ. ಅವಾಗ ಮತ್ತೆ ಪವಿತ್ರಾತ್ಮ ಬಂದ ಏನ್ ಹೋಗ್ಬಾರ್ದ ಅವ್ರಿಗೆ ಅಂತ ಹೇಳಿ ಅಡ್ಡಿ ಮಾಡ್ತಾನಂತೆ. ಅವಾಗ ಈ ಶೀಲಸ್ ಮತ್ತೆ ತಿಮೋತಿ, ಲೂಕ ಅವ್ರಿಗೆ ಒಂದು ಯೋಚನೆ ಬರುತ್ತೆ. ಯಾಕಪ್ಪ ದೇವ್ರಾಗಿ ಯಾಕೆ ಈ ವ್ಯಕ್ತಿ ಕರೆ ಐತಿಲ್ವಾ, ಯಾಕೆ ಅಡ್ಡಿ ಆಗ್ತಿದೆ, ಸೇವಕ ದೇವ್ರ ಅಡ್ಡಿ ಮಾಡ್ತಿದ್ದೆ ಒಂದು ಯೋಚನೆ ಬರುತ್ತೆ. ಆದ್ರೂ ಕೂಡ ಈ ಪೌಲ ಪವಿತ್ರಾತ್ಮ ತುಂಬಿರ್ತಾನಂತೆ. ಅಲ್ಲಿ ಅಂದ್ರೆ ದೇವರ ಯೋಚನೆ ತೋರಿಸ್ತಾ ಇರ್ತಾನೆ. ಒಂದಿನ ಕೆಲವು ದಿನಗಳಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈ ದೇವ್ರನ್ನ ಕನಸು ಕೊಡ್ತಾನೆ ಈ ಪೇತ್ರ ಇದ್ಯಾರಿ ಈ ಪೌಲನಿಗೆ. ಆ ಕನಸಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಕನಸು ವ್ಯಕ್ತಿ ಬರ್ತಾನೆ, ಮೆಸದೋನಿಯಂ ಪಟ್ಟಣ ಹೋಗ್ಬೇಕಂತೇಳಿ ದೇವ್ರು ಕರಿತಾ ಇರ್ತಾನೆ ಕನಸಿನಲ್ಲಿ. ಒಬ್ಬ ವ್ಯಕ್ತಿ ಬಂದು ಪೌಲನಿಗೆ ಕನಸಿನಲ್ಲಿ ನೀ ನಮ್ಮ ಊರಿಗೆ ಬಾ ಅಂತ ಕರಿತಾ ಇರ್ತಾರಂತೆ. ಸರಿ ಅಂದ್ರೆ ಪೌಲ ಅಲ್ಲಿಯ ಯೋಚನೆ ಮಾಡ್ತಾನೆ. ಅವಾಗ ಸರಿ ಅಂತ ಹೇಳಿ ಬೆಳಿಗ್ಗೆ ಎದ್ದು ಅವ್ರು 4 ಜನ ಸೇರಿಸಿಕೊಂಡು ಮೆಕ್ಕದೋನಿಯ ಊರಿಗೆ ಹೋಗ್ತಾನೆ. ಪೌಲ, ತಿಮೋತಿ, ಶೀಲಸ್ 4 ಜನ ಹೋಗ್ತಾರೆ. ಲೂಕ 4 ಜನ ಹೋಗಿ ಅಲ್ಲಿ ಸೇವೆ ಮಾಡಿ ಪ್ರಾರಂಭ ಮಾಡಿದಾಗ ಎಷ್ಟು ಅದ್ಭುತಗಳು ಆಗ್ತಾವಂತೆ. ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟು ಅದ್ಭುತಗಳು ಆಗ್ತಾವಲ್ಲಿ. ಅಲ್ಲಿ ಹೋಗಿದಾಗ ಒಬ್ಬ ಲೂಜ ಸ್ತ್ರೀಯಲ್ಲಿ ಬದಲಾಗ್ತಾಳೆ, ಮತ್ತೆ ಒಬ್ಬ ಮಾಟ ಮಾಡೋ ಸ್ತ್ರೀಯಲ್ಲಿ ಬದಲಾಗ್ತಾಳೆ. ಅವ್ರು ಮತ್ತೆ ಜೈಲಿ ತನ್ನ ಹಾಕಿದ್ರು ಕೂಡ ಅನೇಕ ದೇವರ ಬಿಡುಗಡೆ ಮಾಡ್ತಾನೆ ಅಂತ ಅವ್ರನ್ನ. ಹಲ್ಲೆಲೂಯ. ಹಲ್ಲೆಲೂಯ. ನೋಡ್ರಿ, ಒಬ್ಬ ವ್ಯಕ್ತಿ ಪವಿತ್ರಾತ್ಮ ಅನುಸರಣೆ ನಡಿಬೇಕಂತ ಇವತ್ತು ನಾವು ದೇವರ ಸ್ವರಕ್ಕೆ ಕಿವಿ ಕೊಡ್ಬೇಕು. ಇವತ್ತು ಪವಿತ್ರಾತ್ಮ ಮಟ್ಟಿಗೆ ಮಾತಾಡುವಾಗ ನಾವೇನಾಗಿರ್ಬೇಕು, ಕಿವಿ ಕೊಡ್ಬೇಕು ಇವತ್ತು. ಹಲ್ಲೆಲೂಯ. ಈಗ ಪವಿತ್ರಾತ್ಮ ನಾವು ಅನುಸರಣೆ ನಡೆಯುವಾಗ ದೇವರ ಮಾಲೆ ಎಷ್ಟು ಆಶೀರ್ವಾದ ಕೊಡುವನಾಗಿದ್ದಾನೆ ಇವತ್ತು. ನಾವು ದೇವ್ರ ವಿಜಯರಾಗ್ಬೇಕು ಇವತ್ತು. ನಡವಳಿಕೆ ಅಂತ ಬಂದಾಗ ದೇವ್ರ ವಿಜಯರಾಗ್ಬೇಕು. ಜೊತೆಗೆ ಪವಿತ್ರಾತ್ಮ ಅನುಸರಿಸಿ ನಡಿಬೇಕಂತ ಇವತ್ತು. ಪವಿತ್ರಾತ್ಮ ಬಹಳ ಬಹಳ ಪ್ರಾಮುಖ್ಯ ನಮಗೆ. ಪವಿತ್ರಾತ್ಮನ ಎಷ್ಟು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಅಷ್ಟು ದೇವರ ವಾಕ್ಯದಲ್ಲಿ ಬೆಳಿತೀವಿ ನಾವು ಇವತ್ತು. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ಶರೀರದ ಆಸೆ ಕೊಲ್ಲಬೇಕಂದ್ರೆ ಪವಿತ್ರಾತ್ಮ ಸಹಾಯ ಬೇಕು. ಆ ದೇವರ ಸಹಾಯದ ಯಾವ್ದು ಸಾಧ್ಯ ಏನಿಲ್ಲ. ಒಂದು ಪಾಪದಲ್ಲಿ ಇದ್ದಾಗ ನಮಗೆ ಅದನ್ನ ಬಿಡುಗಡೆ ಆಗ್ಬೇಕಂದ್ರೆ ಪವಿತ್ರಾತ್ಮ ಸಹಾಯ ಬೇಕೇ ಬೇಕು ನನಗೆ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕಂತಂದ್ರೆ ನಮ್ಮ ದೇಹದ ಆಸೆ ಪೂರೈಸಬೇಕಂತಂದ್ರೆ ದೇವರಿಗೆ ಸಾಧ್ಯ, ಎಲ್ಲ ಸಾಧ್ಯ, ಹೌದಲ್ವಾ? ನಾವು ಪವಿತ್ರ ತುಂಬಲ್ಪಡಬೇಕು. ಯಾಕಂದ್ರೆ ಪವಿತ್ರಾತ್ಮ ತುಂಬಲ್ಪಡುವಾಗ, ಪವಿತ್ರಾತ್ಮ ಅನುಸರಣೆ ನಡೆಯುವಾಗ ನಾವೇನಾಗ್ತೀವಿ ಅಂದ್ರೆ ನಾವು ದೇವರ ವಿದ್ಯಾರಾಗ್ತೀವಿ. ಇವತ್ತು ನಾವು ಪವಿತ್ರ ಸವರ್ಣ ಕ್ಯಾಚ್ ಮಾಡಬೇಕು ಸಹಜವಾಗಿ. ನೋಡ್ರಿ, ಮತ್ತೆ ಉದಾಹರಣೆ ಕೊಡ್ತೀನಿ. ಚಂದು ಇದ್ದಾನೆ ಇಲ್ಲಿ. ಚಂದು ನನಗೆ ಫೋನ್ ಮಾಡಿದ್ರೆ ನನಗೆ ಗೊತ್ತಾಗುತ್ತಿಲ್ವಾ? ಇನ್ನು ಅರ್ಥ ಹೇಳ್ತೀನಿ. ಚಂದು ನನಗೆ ಫೋನ್ ಮಾಡಿದ್ರ ಚಂದು ನನಗೆ ಹೆಂಗ್ ಗೊತ್ತಾಗುತ್ತೆ ಹೇಳ್ರಿ? ಹೆಂಗ್ ಗೊತ್ತಾಗುತ್ತೆ? ಫೋನ್ ಹೆಸರು ಹಾಕಿದ್ರೆ ಗೊತ್ತಾಗುತ್ತೆ. ಹೆಸರು ಹಾಕೊಂಡಿದ್ರೆ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಒಂದ್ ವೇಳೆ ಹೆಸರು ಹಾಕಿಲ್ಲ ಚಂದ ಅಂತ ಹಾಕೊಂಡಿಲ್ಲ, ಆದ್ರೆ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ವಾಯ್ಸ್ ತಗೊಂಡಿ, ಹೌದಲ್ವಾ? ನೋಡಿ, ಸಹಜವಾಗಿ ಸ್ವರವನ್ನ ಕ್ಯಾಚ್ ಮಾಡ್ಕೋತೀವಿ, ಹೌದಲ್ವಾ? ನಾವು ಯಾರು ಈಗ ಒಂದ್ ವೇಳೆ ಯಾವ ಹೊಸ ನಂಬರ್ ಗೊತ್ತ ಯಾರಪ್ಪ ಅಂತ ಕೇಳ್ತೀವಿ ನಾವು ಹೊಸದಾಗಿ ಮಾಡಿದ್ರೆ. ಒಂದ್ ವೇಳೆ ಆ ವ್ಯಕ್ತಿ ನಮಗೆ ಗೊತ್ತಿದ್ರೆ ಅಥವಾ ಆ ವ್ಯಕ್ತಿ ಹತ್ರವಾಗಿದ್ರೆ ಅವ್ನ ಸ್ವರವನ್ನ ಬೇಗ ಕ್ಯಾಚ್ ಮಾಡ್ಕೊಳ್ತೀವಿ ನಾವು, ಹೌದಲ್ವಾ? ಹಂಗೆ ನಾವು ಏನ್ ಮಾಡ್ಬೇಕು ಗೊತ್ತಾ? ಪವಿತ್ರ ಮನಸ್ಸು ನಡೆಯುತ್ತಂತಂದ್ರೆ ಆ ಸ್ವರಕ್ಕೆ ಕಿವಿ ಕೊಡ್ಬೇಕಂತ ಇವತ್ತು. ದೇವರ ಸ್ವರ ಕಿವಿ ಕೊಡ್ಬೇಕು ಇವತ್ತು. ನಾವು ಯಾವಾಗ ದೇವರ ಸ್ವರವನ್ನು ಅನುಸರಿಸಿ ನಡಿತೀವಿ, ಪವಿತ್ರ ಅನುಸರಿಸಿ ನಡಿತೀವಿ, ನಮ್ಮ ಎಲ್ಲ ದೇವ್ರ ಪೂರೈಸಲಾಗಿದ್ದಾನೆ. ಹಲ್ಲೆಲೂಯ. ನನ್ನ ಮೊದಲು ದೇವರಲ್ಲಿ ನಿತ್ಯ ತವಕ ಪಡ್ಬೇಕು. ಮೊದಲು ನಮ್ಮ ಏನೇ ಸಮಸ್ಯೆ ಇದ್ರು ಕೂಡ ಮೊದಲು ದೇವರ ರಾಜ್ಯ, ದೇವರ ಕಟ್ಟಬೇಕಂತ ಹೇಳಿ ಸಮಯ ಒಂದು ಆಸೆ ಬಂದಾಗ ನಾವೇನಾಗ್ತೀವಿ ಗೊತ್ತಾ? ದೇವರ ಕಟ್ಟಲು ಪ್ರಾರಂಭ ಮಾಡೇ ಮಾಡ್ತೀವಿ. ಹಲ್ಲೆಲೂಯ. ಹಲ್ಲೆಲೂಯ. ನಾವು 3 ವರ್ಷಕ್ಕೆ ಹೋಗ್ತೀನಿ. ರೆಮಿಯ 31:3. ವಾಕ್ಯ ಹೇಳುದು ನೋಡ್ರಿ 31:3.
ನಾನು ನಿನ್ನನ್ನು ಪ್ರೀತಿ ಶಾಶ್ವತ ಪ್ರೇಮದಿದ್ದರೆ ಆದ ಕಾರಣ ನಿನ್ನನ್ನು ಮೊಮ್ಮೆ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯ. ಇಲ್ಲಿ ಕೇಳಬೇಕಲ್ಲರೂ, ಇದು ದೇವರ ಪ್ರೀತಿ ಬಗ್ಗೆ ನಾವು ಮಾತಾಡ್ತಿದ್ದೆ. ಹಲ್ಲೆಲೂಯ. ನೋಡಿ, ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು ಗೊತ್ತಾ? ನಾವು ದೇವರಿಗೆ ಒಳಗಾಗ್ಬೇಕು. ಅಲ್ಲಿ ನಮ್ಗೆ ಇರುವ ಪ್ರತಿಯೊಂದನ್ನು ದೇವರ ಮೇಲೆ ಹಾಕ್ಬೇಕು. ಒಂದು. ಎರಡನೇದಾಗಿ ನಾವು ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ, ನಿಜವಾದ ಆಶೀರ್ವಾದ ಕಂಡುಕೊಳ್ಬೇಕಂದ್ರೆ, ನಮ್ಮ ಬಾಳ ದೇವ್ರ ಚಿತ್ತವನ್ನು ಯೋಚನೆಯನ್ನು ಕಂಡುಕೊಳ್ಬೇಕಂದ್ರೆ ಪವಿತ್ರಾತ್ಮ ನೈರ್ಯ ಪಡ್ಬೇಕು ನಾವು. ಹಲ್ಲೆಲೂಯ. ಮೂರನೇದಾಗಿ ದೇವರನ್ನ ಪ್ರೀತಿ ಮಾಡ್ಬೇಕಂತ. ಏನ್ ಮಾಡ್ಬೇಕಂದ್ರೆ ದೇವರ ನಾವು ಜೋರಿಗೆ ಏನ್ ಮಾಡ್ಬೇಕು? ದೇವರನ್ನ ಇನ್ನು ಗಟ್ಟಿಯಾಗಿ ಏನ್ ಮಾಡ್ಬೇಕು? ದೇವರನ್ನ ನಾವು ಪ್ರೀತಿ ಮಾಡಬೇಕು. ಸಹಜವಾಗಿ ಪ್ರೀತಿ ಅಂತ ಈ ಲೋಕದಲ್ಲಿ ಅನೇಕ ಪ್ರೀತಿ ಇದ್ದಾವೆ, ಹೌದಲ್ವಾ? ಪ್ರಪಂಚ 3 ಪ್ರೀತಿ ಇದೆ ಲೋಕದಲ್ಲಿ. ಒಂದು ಅಗಾಪೆ ಅಂದ್ರೆ ದೇವರ ಪ್ರೀತಿ ಅಂತ ಅರ್ಥ. ಇನ್ನೊಂದು ಫೀಲಿಯೋ ಅಂತ ಇನ್ನೊಂದು ಪ್ರೀತಿ ಅಂತ. ಫೀಲಿಯೋ ಅಂತಂದ್ರೆ ಅಣ್ಣ ತಮ್ಮಂದ ಪ್ರೀತಿ, ಸಂಬಂಧಿಕರ ಪ್ರೀತಿ ಅಂತ ಅರ್ಥ. ಇನ್ನೊಂದು ಪ್ರೀತಿ ಇದೆ ಎರೋಸ್ ಪ್ರೀತಿ ಅಂತ. ಇರೋಸ್ ಅಂತಂದ್ರೆ ರೊಮ್ಯಾಂಟಿಕ್ ಲವ್ ಅಂತ ಕರಿತೀವಿ ಇಂಗ್ಲಿಷ್, ಅಂದ್ರೆ ಗಂಡ ಹೆಂಡತಿ ಪ್ರೀತಿ ಅಂತ ಅರ್ಥ. ಈ 3 ಪ್ರೀತಿಯಲ್ಲಿ ಶಾಶ್ವತ ಪ್ರೀತಿ ಯಾವ್ದು ಹೇಳ್ರಿ? ದೇವರ ಅಗಾಪೆ. ಹಲ್ಲೆಲೂಯ. ಅಗಾಪೆ ಎಂಬ ಪದವನ್ನು ಡಿಕೋಡ್ ಮಾಡಿದೆ. ಅದನ್ನ ಅದೇ ಪದವನ್ನ ನೀವು ಗ್ರೀಕ್ ಭಾಷೆಯಲ್ಲಿ ಬೇರೆ ಭಾಷೆ ನೋಡಿಕೊಳ್ಳುವಾಗ ಅನ್ಫಾಲಿಂಗ್ ಲವ್ ಅಂತ ಇರುತ್ತಂತೆ. ಅಂದ್ರೆ ಬಿದ್ದು ಹೋಗದ ಪ್ರೀತಿ ಅಂತ ದೇವರ ಪ್ರೀತಿ ಇವತ್ತು. ಹಲ್ಲೆಲೂಯ. ಯಾಕಂದ್ರೆ ದೇವರ ಪ್ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು. ದೇವರಿಗೆ ಏನ್ ಬೇಕಾದ್ರೆ ನಿಮ್ಗೋಸ್ಕರ ಮಾಡೇ ಮಾಡ್ತಾರೆ. ಅದಕ್ಕೆ ಅರ್ಥದ ಯಾವುದಿಲ್ಲ ಈ ಲೋಕದಲ್ಲಿ. ನಾವು ದೇವರ ಪ್ರೀತಿ ಮಾಡ್ಬೇಕು ಇವತ್ತು. ಹಲ್ಲೆಲೂಯ. ಎಷ್ಟು ಮಟ್ಟಿಗೆ ದೇವರ ಪ್ರೀತಿ ಅರ್ಥ ಮಾಡಿಕೊಳ್ತೀವಿ, ದೇವರ ನಮ್ಮ ಅಷ್ಟೇ ಆಶೀರ್ವಾದ ಮಾಡೋನಾಗಿದ್ದಾನೆ. ಇಂಗ್ಲಿಷಲ್ಲಿ ಒಂದು ಗಾದೆ ಇರುತ್ತೆ. ಏನ್ ಗೊತ್ತಾ ಗಾದೆ? ಫಾದರ್ ಸೀಸ್ ಸ್ಟಮಕ್, ವೈಫ್ ಇಸ್ ಪಾಕೆಟ್ ಅಂತ. ಅಂದ್ರೆ ತಾಯಿ ಹೊಟ್ಟೆ ನೋಡ್ತಾಳಂತೆ, ಹೆಂಡತಿ ಜೋಬ್ ನೋಡ್ತಾಳಂತೆ. ಅರ್ಥ ಆಗುತ್ತಾ? ಏನ್ ಹೇಳ್ರಿ? ಹೆಂಡತಿ ಜೋಬ್ ನೋಡ್ತಾಳೆ, ತಾಯಿ ಹೊಟ್ಟೆ ನೋಡ್ತಾಳೆ. ಸಹಜವಾಗಿ, ನೀವು ಅರ್ಥ ಹೇಳ್ತೀನಿ. ಸಹಜವಾಗಿ ಒಬ್ಬ ಮಗ ಎಲ್ಲ ದೂರ ಒಂದು ದೇಶಕ್ಕೆ ಒಂದು ಎಲ್ಲಿ ಕೆಲ್ಸಕ್ಕೆ ಬಂದು ಇಟ್ಕೊಳ್ರಿ, ತಾಯಿ ಫೋನ್ ಮಾಡಿ ಅಂತ ಕೇಳ್ತಾಳೆ, ಊಟ ಮಾಡ್ದೆ, ಆರಾಮಿದ್ಯಾ? ಅದೇ ಈಗ ಸಹಜ ತಾಯಿ ಪ್ರೀತಿ ಅದು. ಹೆಂಡತಿ ಫೋನ್ ಮಾಡಿದ್ರೆ ಅಂದ್ರೆ ಕೆಲವ್ರು ಹೆಂಡತಿ ಪಾಪ ಚೆನ್ನಾಗಿಟ್ಟಿಲ್ಲ ಅಂತಲ್ಲ, ಕೆಲವು ಹೆಂಡತಿಯರು ಈಗ ಗಂಡನ ಚೆನ್ನಾಗಿ ನೋಡ್ಕೋತ. ಇನ್ನ ಕೆಲವರು ನನಗೆ ಏನ್ ತಗೊಂಬಂದೆ ನೀನು, ಸೀರೆ ತಗೊಂಬಂದ ಅಂದ್ರೆ ನೋಡ್ರಿ, ಕುಟುಂಬದಲ್ಲಿ ಪ್ರೀತಿ ಅಂತ ಬಂದಾಗ ದೇವರ ಪ್ರೀತಿ ಬಹಳ ಪ್ರಾಮುಖ್ಯತೆ ಇವತ್ತು. ಹಲ್ಲೆಲೂಯ. ಸಹಜವಾಗಿ ತಂದೆ ತಾಯಿ ಮಕ್ಕಳು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ರೀಸೆಂಟ್ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊಬೈಲಲ್ಲಿ. ಒಬ್ಬ ತಾಯಿ ಮಗ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಒಂದು ಬೈಕ್ ಮೇಲೆ ಜೋರಾಗಿ ಗುದ್ದಿ ಬಿಡ್ತದೆ ತಾಯಿಯನ್ನ. ಆ ತಾಯಿ ಇಮಿಡಿಯೇಟ್ ಕಾಲಲ್ಲೇ ಮುರಿದೋಗುತ್ತೆ. ತಾಯಿ ಮುರಿದೋದಾಗ ಮಗು ಚಿಕ್ಕ ಮಗು, ಒಂದು 3-2 ವರ್ಷ ಮಗು ಅಷ್ಟೇ, ಫುಲ್ ಆಗ್ತಾ ಇರ್ತದೆ. ತಾಯಿ ಏನ್ ಮಾಡಿದ್ರೆ ಗೊತ್ತಾಗ, ಅಲ್ಲೇ ಬಜಾರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ತನ್ನ ಸರಿಗನ್ನು ಮುಚ್ಚಿ ಅಲ್ಲಿ ಹಾಲು ಬಿಡ್ತ ತಾಯಿ. ನೋಡಿ, ಆ ಕಾಲು ಮುರಿದಾಗಿದೆ. ಸಹಜ ಕಾಲು ಮುರಿದ ಏನ್ ಮಾಡ್ತೇವೆ, ಎಷ್ಟು ನೋವಾಗುತ್ತೆ ನಮಗೆ. ಹೌದು ನೋಡಿ, ತಾಯಿ ಪ್ರೀತಿ ಹೇಗಿದೆ ಗೊತ್ತಾ? ಅಷ್ಟು ನೋವು ಇದ್ರೂ ಕೂಡ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾಳೆ. ಹೌದಲ್ವಾ? ಒಬ್ಬ ತಂದೆ ಪ್ರೀತಿ ಕೂಡ ಹಂಗೆ. ಮಕ್ಕಳು ಎಷ್ಟೇ ಏನ್ ಮಾಡಿಬಿಟ್ಟು ತಂದೆ ಎಷ್ಟೋ ಪ್ರೀತಿ ಮಾಡ್ತಾರೆ ಮಕ್ಕಳನ್ನ. ಇದು ಶಾರೀರಿಕದಲ್ಲಿ ಪ್ರೀತಿ ಇದೆಲ್ಲ. ಅನೇಕ ಯವನಸ್ಥ ನೋಡಿ, ಈ ಕಾಲದಲ್ಲಿ ಯವನಸ್ಥ ಹೇಗಿದ್ರೆ ಗೊತ್ತಾ? ನನ್ನ ಬಳ್ಳಿದ ನನ್ನ ಕಾಲೇಜಲ್ಲಿ ಹುಡುಗ ಇದ್ದಾನೆ. ಅವ್ನು ಹೆಂಗ್ ಗೊತ್ತಾ, ಹುಡುಗಿ ಅವ್ನು ಕಾಮನ್ ಲವ್ ಮಾಡ್ತಾ ಇದ್ದಾನೆ ಹುಡುಗಿಯನ್ನ. ಅವ್ನು ಫೋನ್ ಮಾಡಿ ಸಾಕು, ಹುಡುಗಿ ಹತ್ರ ಊಟ ಆಯ್ತಾ ಅಂತ ಕೇಳ್ತಾ ಇರ್ತಾನೆ. ಇವನು ಹುಡುಗಿ ಊಟ ಮಾಡಿದ ಕೇಳಿದ್ರ ಅವ್ನು ಹೇಳ್ತಾರೆ, ನಿನ್ನ ಊಟನೇ ಮಾಡ್ತಾ ಹೇಳ್ತಾ ಇರ್ತಾನೆ ಹುಡುಗಿ ಹತ್ರ. ಹಂಗೆ ಹೇಳ್ಕೊಂತ ಆರಾಮ್ ಊಟ ಮಾಡ್ತಿರ್ತಾನ ಅವನ. ನಿಜವಲ್ಲ, ಹಂಗೆ ಅದ ಫ್ರೆಂಡ್ ಬಂದಿದ್ರೆ ಹಂಗೆ ಮಾಡ್ತಿರ್ತಾನ ಅವನು. ಅದು ಯಾಕೆ ಹೇಳ್ತಿದ್ದೆ ನೋಡಿ, ಈ ಲೋಕ ಏನಿದೆ ಇವತ್ತು ಅವೆಲ್ಲ ಜಸ್ಟ್ ಇರೋವರೆಗೆ ಅಷ್ಟೇ. ಅವೆಲ್ಲ ಎಲ್ಲ ಬಿದ್ದೋಗ್ತಾವ ಪ್ರೀತಿ. ಬಟ್ ದೇವರ ಪ್ರೀತಿ ಶಾಶ್ವತ. ಹಲ್ಲೆಲೂಯ. ನಾವು ದೇವರ ಪ್ರೀತಿ ಅರ್ಥ ಮಾಡ್ಕೊಳ್ಬೇಕು ಇವತ್ತು. ಯಾಕಂದ್ರೆ ದೇವ್ರು ನಿಮಗೋಸ್ಕರ ಶಿಲುಬೆಯಲ್ಲಿ ಯಾಕೆ ಮರಣ ಹೊಂದಿದ್ದಾನೆ ಹೇಳಿ ಇವತ್ತು? ಯಾಕೆ ನಿಮ್ಮ ಸಾಯ್ಬೇಕು ದೇವ್ರ ಲೋಕದ ಮೇಲೆ? ಯಾಕೆ ಸಾಯ್ಬೇಕಾಗಿತ್ತು ಹೇಳ್ರಿ? ಪಾಪಗೋಸ್ಕರ ಮಾತ್ರ? ಇನ್ನ ಪ್ರೀತಿಗೋಸ್ಕರ. ನೀನು ಸೃಷ್ಟಿ ಮಾಡಿದಂತ ಅಲ್ಲ, ನಿನ್ನ ಪ್ರೀತಿ ಮಾಡ್ತದೆ ದೇವರು ಇವತ್ತು. ಹಲ್ಲೆಲೂಯ. ಗಟ್ಟಿಗೆ ಹಲ್ಲೆಲೂಯ. ದೇವ್ರ ಪ್ರೀತಿ ಮಾಡ್ದ, ಅದಕ್ಕೋಸ್ಕರ ದೇವ್ರ ನಿನ್ಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದ್ದಾನೆ ಇವತ್ತು. ತುಂಬ ದೇವ್ರ ಸಾಧ್ಯ ನಿನ್ಗೋಸ್ಕರ ಪ್ರೀತಿ ಮಾಡ್ತಾ ಇದ್ದಾನೆ ನಿನ್ನ ದೇವರು. ಗಾಡ್ ಲವ್ಸ್ ಯು ಸೋ ಮಚ್. ದೇವ್ರು ಎಷ್ಟೋ ಪ್ರೀತಿ ಮಾಡ್ತಾ ಇದ್ದಾನೆ ದೇವತ್ತು. ಅದಕ್ಕೋಸ್ಕರ ನಾನು ಇನ್ನು ಬದುಕಿ ದೇವ್ರ ಪ್ರೀತಿ ಕಾರಣ ಇವತ್ತು. ಹಲ್ಲೆಲೂಯ. ಯಾಕಂದ್ರೆ ವಾಕ್ಯ ಹೇಳುತ್ತೆ ನೋಡ್ರಿ, ನಾನಿನ್ನ ಶಾಶ್ವತ ಪ್ರೀತಿ ಅಂತ ದೇವರ ಪ್ರೀತಿ, ಎವರ್ಲಾಸ್ಟಿಂಗ್ ಲವ್ ದೇವರ ಪ್ರೀತಿ. ಆದ್ರೆ ಬಿದ್ದು ಹೋಗೋದ್ರ ನಪುಟ ಎಷ್ಟೇ 20 ವರ್ಷ ಎಷ್ಟೇ ವರ್ಷ ಆದ್ರೂ ಕೂಡ ದೇವರ ಪ್ರೀತಿ ಅದು ಶಾಶ್ವತವಾಗಿರ್ತದೆ. ಅದು ಅಂತ ಪ್ರೀತಿ ಎದುರು ನೋಡ್ಬೇಕು ಇವತ್ತು. ಅಂತ ಪ್ರೀತಿ ಹುಡುಕ್ಬೇಕು ನಾವು. ದೇವರ ಪ್ರೀತಿ ಬಂದ ಮನಸ್ಸು ನಿಮ್ಗೆ ಬರಬೇಕು. ಪ್ರತಿಯೊಬ್ಬರಿಗೆ ನಾವೆಲ್ಲರೂ ಸೇರಿ ಏನ್ ಮಾಡ್ಬೇಕು? ದೇವರನ್ನ ಪ್ರೀತಿ ಮಾಡಬೇಕು. ಹಲ್ಲೆಲೂಯ. ದೇವರ ಪ್ರೀತಿ ಶಾಶ್ವತ ಪ್ರೀತಿ ಇವತ್ತು. ಮನುಷ್ಯರ ಪ್ರೀತಿ ಬಿದ್ದು ಹೋಗ್ತವೆ. ಒಂದು ಸಾಂಗ್ ಇದೆ ಕನ್ನಡದಲ್ಲಿ, ಪ್ರೀತಿ ದೇವರ ಪ್ರೀತಿ ಅದು ಅಳಿದು ಹೋಗುದು ಆಗಿದೆ. ಕೇಳಿದ್ರೆ ಯಾವ್ದಾದ್ರು? ಆ ತೆಲುಗಲ್ಲಿ ಕೂಡ ಇದೆ ನೋಡಿ. ಪ್ರೀತಿ ಗಂಡಂತ ಪ್ರೀತಿ ಇವತ್ತು ನಾಶ ಹೋಗುತ್ತೆ, ಮಕ್ಕಳ ಪ್ರೀತಿ ಕಳೆದು ಹೋಗುತ್ತೆ, ಎಲ್ಲ ಪ್ರೀತಿ ಅಳೆದು ಹೋಗಿದ್ರು ಕೂಡ ದೇವರ ಪ್ರೀತಿ ಮತ್ತೆ ಶಾಶ್ವತ ಅಂತ. ಹಲ್ಲೆಲೂಯ. ಗಟ್ಟಿ ಹಲ್ಲೆಲೂಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಮಾತಾಡ್ತಾರೆ, ಒಬ್ಬ ಪಾಸ್ ಒಂದು ಮಾತಾಡ್ತಾನೆ. ಅದಕ್ಕೆ ಓದಿ ಕೇಳಿದ್ರೆ ಎಲ್ಲರೂ ಅದನ್ನ, God all greatest attribution in his power, the domination, not the glory,
ದು ಬರ್ನಿಂಗ್ ಮೆಜೆಸ್ಟಿ ಬಟ್ ದ ಗ್ರೇಟೆಸ್ಟ್ ಆಫ್ ಆಟ್ರಿಬ್ಯೂಟ್ ಇನ್ ಇಸ್ ಲವ್. ಈ ಅರ್ಥ ಹೆಂಗ್ ಗೊತ್ತಾ? ದೇವರ ಪ್ರತಿ ಆತನ ಶಕ್ತಿ, ಆತನ ಮಹಿಮೆ, ಆತನ ಪ್ರತಿಯೊಂದು ಪ್ರೀತಿ ಅಡಿಕೊಂಡಿದ್ದೀವಿ ಇವತ್ತು. ಹಲ್ಲೆಲೂಯಾ. ದೇವರಿಗೆ ಪ್ರತಿಯೊಂದು ಆತನ ಶಕ್ತಿ, ಆತನ ಪವರ್ ಎಲ್ಲ ಕೂಡ ದೇವರ ಪ್ರೀತಿ ಅಡಿಕೊಂಡಿದ್ದೀವಿ ಇವತ್ತು. ಯಾಕಂದ್ರೆ ದೇವರು ಅಷ್ಟು ಪ್ರೀತಿ ಮಾಡ್ತದೆ ನಮ್ಮನ್ನು ಇವತ್ತು. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು ಇವತ್ತು? ಇನ್ನೊಬ್ಬನ ಪ್ರೀತಿ ಮಾಡಬೇಕು, ಇನ್ನೊಬ್ಬನ ಆಧರಿಸಬೇಕು ಇವತ್ತು. ಪ್ರೀತಿ ಅಂದ್ರೆ ಗೊತ್ತಾ? ಎಲ್ಲ ಒಂದಾಗಿರ್ಬೇಕೈತಿ ಇವತ್ತು. ಹಲ್ಲೆಲೂಯಾ. ದೇವರ ಪ್ರೀತಿ ಅನ್ಫಾಲಿಂಗ್ ಲವ್. ಅದು ಅಗಾಪೆ, ಬೈಬಲ್ ಅಗಾಪೆ ಅಂದ್ರೆ ದೇವರ ಪ್ರೀತಿ, ಅದು ಅನ್ಫಾಲಿಂಗ್ ಲವ್. ಅದು ಯಾವತ್ತು ಬಿದ್ದು ಹೋಗೋದಿಲ್ಲ. ಆತನ ಪ್ರೀತಿ ಅಷ್ಟು ಶಾಶ್ವತವಾಗಿದೆ ಇವತ್ತು. ಹಲ್ಲೆಲೂಯಾ. ಅಂತ ಪ್ರೀತಿ ನಾವೆಲ್ಲ ಪಡೆದುಕೊಳ್ಬೇಕು ಇವತ್ತು. ಅಂತ ಪ್ರೀತಿ ಎದುರು ನೋಡ್ಬೇಕು ಇವತ್ತು. ಲೋಕಾಂಶದ ಪ್ರೀತಿ ಬೇಕಿಲ್ಲ ಅಂತ ಸ್ವಲ್ಪ ವರ್ಷ ಅಷ್ಟೇ, ಬಟ್ ನಮ್ಮ ಜೀವಿತದ ಎಲ್ಲ ಪ್ರೀತಿ ಅದು ಏಸಿಕಂತ ಪ್ರೀತಿ ಆಗಿದೆ. ಹಲ್ಲೆಲೂಯಾ. ಆತನ ಪ್ರೀತಿ ತವಕ ಪಡ್ಬೇಕು ಇವತ್ತು ಲೋಕದಲ್ಲಿ. ಆತ ಪ್ರೀತಿ ಹುಡುಕ್ತಾ ಇರ್ಬೇಕಂತ ಇವತ್ತು. ಹಲ್ಲೆಲೂಯಾ. ಯಾಕೆ ದೇವ್ರ ಪ್ರೀತಿ ಮಾಡ್ಬೇಕು ಇವತ್ತು. ದೇವ್ರನ್ನ ನಾವು ಯಾವಾಗ ದೇವ್ರ ಪ್ರೀತಿ ಮಾಡಿ ಪ್ರಾರಂಭ ಮಾಡ್ತೀವಿ, ಅವಾಗ ದೇವ್ರು ನಮ್ಮನ್ನು ಹುಡುಕ್ತಾನಂತೆ. ನಮ್ಮ ಹುಡುಕಿದ್ದಾನೆ ಆಗ್ಲೇ. ನಮ್ಮ ಉದ್ದೇಶ, ನಮ್ಮ ಯೋಚನೆ ಎಲ್ಲ ದೇವ್ರು ಗೊತ್ತಿಟ್ಟು ನಾವ್ ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ದೇವ್ರ ಸಬ್ಮಿಟ್ ಮಾಡ್ಬೇಕು. ಒಂದು. ಎರಡನೇದಾಗಿ ಏನ್ ಮಾಡ್ಬೇಕು? ಪವಿತ್ರ ಆತ್ಮದ ಮೂಲಕ ತುಂಬಲ್ಪಡಬೇಕು. ಮೂರನೇದು ಪ್ರೀತಿ ಮಾಡಬೇಕು. ದೇವರ ಪ್ರೀತಿ ಮಾಡಿದ್ರೆ ದೇವ್ರು ನಿನ್ನ ಪ್ರೀತಿ ಮಾಡಿ ನೀನ್ ಏನ್ ಬೇಕೆಲ್ಲ ದೇವ್ರು ನೋಡ್ಕೊತಾನೆ ಇವತ್ತು. ಹಲ್ಲೆಲೂಯಾ. ನಿನ್ಗೆ ಏನೇ ಸಮಸ್ಯೆ ಇದ್ರು ಕೂಡ, ಏನೇ ಪ್ರಾಬ್ಲಮ್ ಇದ್ರು ಕೂಡ, ನಾವು ದೇವರ ಮೇಲೆ ಹಾಕುವಾಗ, ದೇವರ ಪವಿತ್ರ ನೆಟ್ಟು ಕೊಡುವಾಗ, ನಾವು ದೇವರ ಪ್ರೀತಿ ಮಾಡುವಾಗ ಎಲ್ಲ ದೇವ್ರು ನೋಡ್ಕೊತಾ ಹೋಗ್ತಾನಂತೆ. ಹಲ್ಲೆಲೂಯಾ. ಚಿಂತೆ, ಭಾರ, ಕಷ್ಟ ಏನಿದ್ರು ಕೂಡ ನಾವು ದೇವರ ಮೇಲೆ ಹಾಕೋ ಮೊದಲು. ದೇವರ ಮೇಲೆ ಹಾಕಿದಾಗ ದೇವರ ಮಾಡ್ತಾ ಗೊತ್ತಾ? ಎಲ್ಲ ನಾವು ನೋಡ್ಕೊಳ್ಳೋನಾಗಿದ್ದೇನೆ ಇವತ್ತು. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ಕೊನೆಯದಾಗಿ ಮುಗಿಸಿಬಿಡ್ತೀನಿ. ಇಂಗ್ಲಿಷ್ ಒಂದು ಮೂವಿ ಒಂದು ಸಿನಿಮಾ ಇದೆ ಇಂಗ್ಲಿಷಲ್ಲಿ, ದಿ ಪ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಎಂಬುದಾಗಿ. ಆ ಸಿನಿಮಾದಿಂದ ವ್ಯಕ್ತಿ ಒಂದು ಮೈಕ್ ಎಲ್ಬೋನ್ ಅಂತಿದೆ, ಅದು ಡೈರೆಕ್ಟರ್. ಆ ಫಿಲಮ್ ಈ ಯೇಸು ಕ್ಯಾರೆಕ್ಟರ್ ಮಾಡಿದ ವ್ಯಕ್ತಿ ಬಂದು ಜಿಮ್ ಕ್ಯಾಲ್ವರಿ ಅಂತ ವ್ಯಕ್ತಿ ಹೆಸರು. ಈ ವ್ಯಕ್ತಿ ಯೇಸು ಪಾತ್ರ ಮಾಡ್ತಾನೆ. ನೀವು ಸಹಜ ವ್ಯಕ್ತಿ ನೋಡ್ರಿ, ಮತ್ತೆ ಆಲ್ಮೋಸ್ಟ್ ಯೇಸು ಅಂತ ಹೇಳ್ತಾರಂತ ವ್ಯಕ್ತಿ. ಅಷ್ಟು ಅಂದ್ರೆ ಆ ಡಿಟ್ಟಾಗಿ ಹಂಗೆ ಇರ್ತಂತ ವ್ಯಕ್ತಿ. ಆ ವ್ಯಕ್ತಿನ ತಗೊಂಡು ಫಿಲ್ಮ್ ಮಾಡ್ತಾ ಇದ್ರು ಇವರು. ಸಹಜ ಯೇಸು ಹೊಡಿಯುವಾಗ ಹೆಂಗಿತ್ತು ಅದೇ ರೀತಿಯಾಗಿ ಆ ವ್ಯಕ್ತಿ ಎಲ್ಲ ಬಟ್ಟೆ ಬಿಚ್ಚಿ ಒಂದು ಆರ್ಟಿಕಲ್ ಬಾಡಿ, ಅಂದ್ರೆ ಆರ್ಟಿಫಿಷಿಯಲ್ ಆಗಿರುವಂತ ತಯಾರು ಮಾಡಿದ ಬಾಡಿಯನ್ನ ಆ ವ್ಯಕ್ತಿ ಸುಮಾರು 3 ಲೇಯರ್ ಇರ್ತಂತ ಅದು ಒದಿಸಿ ಆ ವ್ಯಕ್ತಿ ಮೇಲೆ ಆ ಫಿಲ್ಮ್ ತೆಗ್ತಾ ಇದ್ರಂತವ್ರು. ಯೇಸುವಿನ ಯಾವ ಚಾಟಿ ನೋಡು ಅದೇ ಚಾಟಿ ತಯಾರು ಮಾಡ್ತಿದ್ದೇವೆ. ಅಂದ್ರೆ ಎಲ್ಲ ಇತಿಹಾಸನ ಒತ್ತಿ ಕಂಡಿಡಿದು ಅದೇ ತರ ಚಾಟಿಯನ್ನ ಒಂದು ತಯಾರು ಮಾಡಿಸಿ ಆ ಚಾಟಿಂದ ಹೊಡೆದಾಗ ಒಂದೇ ಒಂದು ಏಟಿಗೆ ಅಷ್ಟು ಅದು ಆರ್ಟಿಫಿಷಿಯಲ್ ಇರುವಂತ ಬಾಡಿ ಇರ್ತಲ್ಲ, ಹರ್ಕೊಂಡು ಒಳಗೆ ಬಾಡಿ ಬಿತ್ತಂತದ್ದು. ಸುಮಾರು 1 ಇಂಚ್ ಒಳಗೆ ಆ ಮುಳ್ಳು ಸಿಕ್ಕ ನಿಂತಂತೆ, ಅಷ್ಟು ಬಲವಾಗಿ ಬಿತ್ತಂತೆ. ಆ ವ್ಯಕ್ತಿ ಸುಮಾರು 4 ದಿನಗಳ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ. ಅವಾಗ ಈ ಡೈರೆಕ್ಟರ್ ಕೇಳ್ತಾನೆ ಆ ವ್ಯಕ್ತಿಯನ್ನ, ನೀನು ಹೇಗೆ ಆರಾಮ ಕೇಳಿದಾಗ ಆ ವ್ಯಕ್ತಿ ಒಂದು ಮೊದಲು ಈ ಜಿಮ್ ಕ್ಯಾಲೇಜ್ ವ್ಯಕ್ತಿ ನಾಸ್ತಿಕ ಆಗಿರ್ತಾನೆ, ದೇವರ ನಂಬಿಕೆ ಇರೋದಿಲ್ಲ ಅವನಿಗೆ. ಬಟ್ ಈ ಫಿಲ್ಮ್ ಮಾಡೋಕೆ ಬಂದಾಗ ಅವನಿಗೆ ಆ ನೋವು ತಿಂದಾಗ ಅವ್ನು ನಿಜವಾದ ದೇವ್ರ ಅರ್ಥ ಮಾಡ್ಕೊಳ್ತಾನಂತೆ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ಆ ವ್ಯಕ್ತಿ ಹಾಸ್ಪಿಟಲ್ ಹೇಳ್ತಾನೆ, ನಿಜವಾದ ದೇವರ ಬಯಸ್ತಾನೆ. ನನಗೆ ಒಂದೇ ತಡ್ಕೊಳಕ್ ಆಗಿಲ್ಲ. ದೇವ್ರು 39 ಹೆಂಗ್ ಹೊಡ್ಸ್ಕೊಂಡ ದೇವ್ರು, ಮುಳ್ಳು ಕಡೆ ಇಡ್ಸ್ಕೊಂಡ ದೇವ್ರು. ಅಷ್ಟು ನಾವು ಹೆಂಗ್ ಅನುಭವಿಸಿದ್ರೆ ಆ ವ್ಯಕ್ತಿ ತನ್ನ ಜೀವಿತ ಮಾರ್ಪಡಿಸ್ಕೊಳ್ತಾನೆ ಇವತ್ತು. ಅಲ್ಲಿ ನೋಡ್ರಿ, ಇವತ್ತು ಪ್ರತಿಯೊಂದು ಬಾಧೆ ಏಸು ಮತ್ತಿಕೊಂಡಿದ್ದಾನಂತೆ. ದೇವರನ್ನ ಪ್ರೀತಿಸ್ತಾನೆ ಇವತ್ತು. ದಟ್ ವೈ ಮೇಡ್ ದ ಗಾಡ್ ಲವ್ಸ್ ಯು, ದಟ್ ವೈ ಮೇಡ್ ಯು. ದೇವರನ್ನ ಪ್ರೀತಿ ಮಾಡ್ತಾನೆ, ಅದಕ್ಕೂ ದೇವರನ್ನ ಸೃಷ್ಟಿಸಿದ್ದಾನೆ ಇವತ್ತು. ಹಲ್ಲೆಲೂಯಾ. ನಾವು ದೇವರ ಪ್ರೀತಿ ಅರ್ಥ ಮಾಡಿಕೊಡ್ತೀವಿ. ದೇವರು ನಮ್ಮ ಶರೀರ, ನಮ್ಮ ದೇಹ ಮಾಡಿ ಎಲ್ಲ ಪಾಪಗಳ ದೇವರು ಹೊತ್ತುಕೊಂಡು ಆ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ.